ತಮಗೆಲ್ಲರಿಗೂ ಸ್ವಾಗತ. ಓಕೆ, ಸೊ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಏನ್ ಕಲಿತಾ ಇದ್ವಿ? ಫಸ್ಟ್ ಕ್ಲಾಸ್ ನಲ್ಲಿ ಒಂದು ಬೇಸಿಕ್ ವರ್ಗಗಳು ಮತ್ತು ಘನಗಳು ಅನ್ನೋ ಟಾಪಿಕ್ ಅನ್ನ ಕಲ್ತಿದ್ವಿ, ಹೌದಾ? ಸೊ ಅದ್ರ ನೆಕ್ಸ್ಟ್ ನಾನು ಲಾಸ್ಟ್ ಕ್ಲಾಸ್ ಸ್ವಲ್ಪ ಇನ್ನು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಹೇಳ್ತಾ ಇದ್ದೆ. ಸೊ ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವತ್ತ ನೋಡೋಣಂತ. ಹಾಗಾದ್ರೆ ಹೇಗಿದೆ ಇವತ್ತು ಸಾಟರ್ಡೆ ನಿಮ್ಗೆ? MD ಎಲ್ಲ ಆಯ್ತಾ? ಓಕೆ. ವರ್ಗಗಳು ಮತ್ತು ಘನಗಳು, ಹೌದಾ? ಐ ಥಿಂಕ್ ನಿಮ್ಗೆ ನಿಮ್ಮ ಸ್ಕೂಲ್ ನಲ್ಲಿ ಈ ಪಾಠ ಕಂಪ್ಲೀಟ್ ಆಗಿರಬಹುದು ಅನ್ಕೋತೀನಿ ನಾನು. ಆದ್ರೂ ಮತ್ತೊಂದ್ಸಲ ಕೇಳ್ರಿ, ವರ್ಗಗಳು ಮತ್ತು ಘನಗಳು. ಓಕೆ, ಸೊ ಈ ಪಾಠವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೊಂದು ಮೋಟಿವೇಶನಲ್ ಸ್ಟೋರಿಯನ್ನ ನೋಡೋಣ. ಓಕೆ, ಸೊ ಮೋಟಿವೇಶನಲ್ ಸ್ಟೋರಿ ಏನಿದೆ ಒಂದ್ಸಲ ಚೆಕ್ ಮಾಡೋಣ, ಯಾವ್ದಿದೆ ನೋಡೋಣ. ಓಕೆ, ಮೋಟಿವೇಶನಲ್ ಸ್ಟೋರಿ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಒಂದ್ ಸೆಕೆಂಡ್. ಕಾಣಿಸ್ತಾ ಇದೆ? ಒಂದ್ ಸೆಕೆಂಡ್. ಹೌದಾ? ಈ ಮೋಟಿವೇಶನಲ್ ಸ್ಟೋರಿ ಏನಿದೆ, ನಮ್ಗೆ ಪ್ರಯತ್ನದ ಬೆಲೆ ಅಂತ ಇದೆ, ಕರೆಕ್ಟ್? ಸೊ ಏನಿದೆ ನೋಡೋಣ, ಏನ್ ಸ್ಟೋರಿ ಇದೆ, ನಿಮ್ಗೆ ಯಾವ ರೀತಿ ಇದು ಯೂಸ್ ಆಗತ್ತ ಅಂತ ನೋಡೋಣ, ಹೌದಾ? ಸೊ 8ನೇ ತರಗತಿ. ಓಕೆ, ಇನ್ನೇನಾಗಿದೆ ಇಲ್ಲೇ? ಇವನೇ ರಾಹುಲ್, 8ನೇ ತರಗತಿಯ ಚುರುಕಾದ ಹುಡುಗ. ನಾಳೆ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಇದೆ, ಆದರೆ ರಾಹುಲ್ ಮಾಡಿದ ಪ್ರಾಜೆಕ್ಟ್ ಹಾಳಾಗಿ ಹೋಯಿತು. ರಾಹುಲ್: ಛೇ, ನನ್ನಿಂದ ಏನೂ ಸಾಧ್ಯವಿಲ್ಲ, ನಾನು ಎಷ್ಟೇ ಪ್ರಯತ್ನಿಸಿದರೂ ಸೋಲುತ್ತೇನೆ. ಹೌದಾ? ಸೊ ಇವರೊಬ್ರು ರಾಹುಲ್. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಹೌದಾ? ಈ ಸ್ಟೋರಿ ಕಾಣಿಸ್ತಾ ಇದೆಯಲ್ವಾ? ಓಕೆ, ಸೊ ಇವನೇ ರಾಹುಲ್, 8ನೇ ವರ್ಗದ ಬಹಳ ಚುರುಕ್, ಅಂದ್ರ ಆಕ್ಟಿವ್ ಇರುವಂತ ಹುಡುಗ, ಎಲ್ಲಾ ಕೆಲಸವನ್ನ ಮಾಡುವಂತವ, ಹೌದಾ? ಸೊ ಅದೇನ್ ಮಾಡಿತ್ತು ಪಾಪ ಅವಂಗೆ, ನಾಳೆ ಅಂದ್ರೆ ಏನಾಗಿತ್ತು, ಒಂದು ಸೈನ್ಸ್ ಎಕ್ಸಿಬಿಷನ್ ಇತ್ತು. ಅವ ಎಲ್ಲಾ ಏನ್ ಮಾಡಿದ್ದ, ಪ್ರಾಜೆಕ್ಟ್ ಅನ್ನ ಮಾಡಿದ್ದ, ಏನೋ ಒಂದು ಪ್ರಾಜೆಕ್ಟ್, ಅದು ಪಾಪ ಹಾಳಾಗ್ ಹೋಗ್ಬಿಡ್ತ, ನಾಳಿದೆ ಇವತ್ತು ಹಾಳಾಗ್ ಹೋಗ್ಬಿಡ್ತು, ಹೌದಾ? ಸೊ ಅವಾಗ ರಾಹುಲ್ ಏನ್ ಅನ್ಕೊಂಡ, ಛೇ, ನನ್ನಿಂದ ಏನೂ ಸಾಧ್ಯವಿಲ್ಲ, ನಾನು ಎಷ್ಟು ಪ್ರಯತ್ನಿಸಿದ್ರು ಸೋಲುತ್ತೇನೆ. ಅವಂಗ ಪಾಪ ಡಿಸಪಾಯಿಂಟ್ ಆಗ್ಬಿಡ್ತು. ಅಷ್ಟೆಲ್ಲಾ ಕ್ಯೂರಿಯಾಸಿಟಿಯಿಂದ ಎಲ್ಲಾ ಮಟೀರಿಯಲ್ ತಂದು ಅವ್ನ್ ಮಾಡಿದ್ಮೇಲೆ ಅದು ಹಾಳಾಗ್ಬಿಡ್ತಲ್ಲ. ಸೊ ಅವ್ಗೆ ಏನಾಗಿಬಿಟ್ಟು ಡಿಸಪಾಯಿಂಟ್ ಆಗಿ, ಸೊ ನಂಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾ ಏನ್ ಮಾಡಿದ್ರು ಸೋಲ್ತೇನೆ ಅಂತ ಬೇಜಾರಾಯ್ತು, ಹೌದಾ? ಅದಾದ್ಮೇಲೆ ಅವ ಏನ್ ಮಾಡಿದ ನೆಕ್ಸ್ಟ್? ರಾಹುಲ್, ಹೌದಾ, ಅಲ್ಲೇನೋ ಕಾಣಿಸ್ತಾ ಇದೆ ನಿಮ್ಗೆ, ಇದು ಇರುವೆ, ಹೌದಾ? ಸೊ ರಾಹುಲ್ ಏನ್ ಮಾಡಿದ ಆಮೇಲೆ ನೋಡೋಣ. ರಾಹುಲ್ ಕಿಟಕಿಯ ಹೊರಗೆ ನೋಡಿದ, ಅಲ್ಲಿ ಒಂದು ಸಣ್ಣ ಇರುವೆ ಧಾನ್ಯದ ಕಾಳನ್ನು ಮರವೇರಿಸಲು ಪ್ರಯತ್ನಿಸಿತು. ಅದು 10 ಬಾರಿ ಬಿದ್ದರೂ ಸೋಲೊಪ್ಪಿಕೊಳ್ಳದೆ 11ನೇ ಬಾರಿ ಯಶಸ್ವಿಯಾಯಿತು. ಅವಾಗ ಅವ ಏನ್ ಮಾಡಿದ, ಬೇಜಾರಾಗಿ ಕಿಟಕಿ ಕಡೆ ಹೊರಗೆ ಹೋಗಿ ನೋಡ್ತಾ ಇರುವಾಗ ಅಲ್ಲೊಂದು ಇರುವೆ ಏನ್ ಮಾಡ್ತಾ ಇತ್ತು, ಒಂದು ಧಾನ್ಯದ ಕಾಳನ್ನ ತಗೊಂಡು ಮರದ ಮೇಲೆ ಹತ್ತಾ ಇತ್ತು. ಅದ್ ಹತ್ಬೇಕು, ಅದ ಧಾನ್ಯ ಬೀಳ್ತಿತ್ತು, ಅದು ಮತ್ತೆ ಧೃತಿಗಿಡ್ಲಿಲ್ಲ, ಮತ್ ಹೋಗಿ ಮತ್ ಕಾಳು ತಗೊಂಡ್ಬಂದು ಹಿಂಗೆ 10 ಸಲ ಆದ್ಮೇಲೆ 11ನೇ ಸಾರಿ ಅದು ತಗೊಂಡ್ ಹೋಗ್ಲಿಕ್ಕೆ ಯಶಸ್ವಿ ಆಯ್ತು. ಅವಾಗ ರಾಹುಲ್: ಅಬ್ಬಾ, ಈ ಸಣ್ಣ ಕ್ರಿಮಿಗೆ ಸೋಲೊಪ್ಪಿಕೊಳ್ಳಲು ಮನಸ್ಸಿಲ್ಲವೆಂದಾದರೆ ನಾನೇಕೆ ಇಷ್ಟು ಬೇಗ ಸೋಲೊಪ್ಪಿಕೊಳ್ಳಲಿ? ಅವಾಗ ರಿಯಲೈಸ್ ಆಯ್ತು, ಇದೊಂದ್ ಸಣ್ಣ ಇರುವೆ, ಅದು ತನ್ನ ಸೋಲನ್ನು ಒಪ್ಕೊಳಕತ್ತಿಲ್ಲ, ಅದ್ ಹೆಂಗ ಪದೇ ಪದೇ ಪ್ರಯತ್ನ ಮಾಡ್ತಾ ಇದೆ, ನಾನು ಇಷ್ಟು ದೊಡ್ಡವಾಗಿ ನಾನ್ ಹೆಂಗ್ ಸೋಲ್ ಒಪ್ಕೊಳ್ಳಿ ಅಂತ ಅವಂಗ ರಿಯಲೈಸ್ ಆಯ್ತು. ಓಕೆ, ಸೊ ಅವಾಗ ಏನ್ ಮಾಡಿದ್ನವ, ನೆಕ್ಸ್ಟ್ ಏನ್ ಮಾಡಿರ್ಬೋದವ, ರಾಹುಲ್ಗೆ ತನ್ನ ತಪ್ಪಿನ ಅರಿವಾಯಿತು. ಸೋಲು ಅಂತಿಮವಲ್ಲ, ಅದು ಗೆಲುವಿನ ಮೊದಲನೇ ಹೆಜ್ಜೆ ಎಂಬುದನ್ನು ಅವನು ಅರ್ಥ ಮಾಡಿಕೊಂಡ. ರಾತ್ರಿ ಇಡೀ ಶ್ರಮ ವಹಿಸಿ ಹೊಸ ಉತ್ಸಾಹದಿಂದ ತನ್ನ ಪ್ರಾಜೆಕ್ಟ್ ಅನ್ನು ಮತ್ತೆ ನಿರ್ಮಿಸಿದ. ಅವಾಗ ಅವಂಗ ಏನಾಯ್ತು, ಆ ಇರುವಿನ ಹಾಗೆ ಮಾಡ್ತಾ ಇದೆ ಅಂದ್ರೆ ನಾನೇಕ್ ಮಾಡ್ಬಾರ್ದು ಅಂತೇಳಿ ಅವನ್ ತಪ್ಪಿನ ಅರಿವಾಗಿ, ಸೋಲ್ ಅಂತಿಮವಲ್ಲ, ಅದು ನಾವ್ ಮತ್ತೆ ಗೆಲ್ಲುವಿಕೆ ಒಂದೇ ಹೆಜ್ಜೆ ಅಂತ ಅರ್ಥ ಮಾಡ್ಕೊಂಡು ರಾತ್ರಿ ಇಡೀ ಅದನ್ನ ಪ್ರಾಜೆಕ್ಟ್ ಅನ್ನ ಹಾಳಾಗಿ ಹೋಗಿರುವುದನ್ನ ಮತ್ತೊಂದ್ಸಲ ಎಲ್ಲ ಪ್ರಿಪೇರ್ ಮಾಡಿ ತನ್ನ ಪ್ರಾಜೆಕ್ಟ್ ಅನ್ನ ನಿರ್ಮಿಸಿದ. ನೆಕ್ಸ್ಟ್ ಏನಾಯ್ತು, ಮರುದಿನ ಶಾಲೆಯ ಪ್ರದರ್ಶನದಲ್ಲಿ ರಾಹುಲ್ಗೆ ಮೊದಲ ಬಹುಮಾನ ಲಭಿಸಿತು, ಹೌದಾ? ಸೊ ಮರನೇ ದಿನ ಏನಾಯ್ತು ಅವಂಗೆ, ಅವೆಲ್ಲ ರಾತ್ರಿ ಇಡೀ ಅದನ್ನ ಏನು ಮಾಡಿದ್ನಲ್ಲ ಸೈನ್ಸ್ ಪ್ರಾಜೆಕ್ಟ್, ಸೊ ಅದು ಫಸ್ಟ್ ಬಂದ್ಬಿಡ್ತ ಅವಂಗ ಆ ಎಕ್ಸಿಬಿಷನ್ ಅಲ್ಲಿ. ಅವಾಗ ಹಾಗಾದ್ರೆ ಇದ್ರದ ಮಾರಲ್ ಆಫ್ ದ ಸ್ಟೋರಿ ಏನಾಯ್ತು ನನ್ಗೆ ನೆನಪಿಡಿ,
ಬಿದ್ದ ತಕ್ಷಣ ಸೋತಂತೆ ಅಲ್ಲ, ಎದ್ದು ನಿಲ್ಲಲು ನಿರಾಕರಿಸಿದಾಗ ಮಾತ್ರ ನಾವು ಸೋಲುತ್ತೇವೆ. ಪ್ರಯತ್ನ ನಿಮ್ಮದಾದರೆ ಗೆಲುವು ಖಂಡಿತ ನಿಮ್ಮದೇ. ಹೌದಾ? ಸೊ ಹಾಗಾದ್ರೆ ನಾವು ಸೋತ್ವಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅಥವಾ ನಿಮ್ಮ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇಂಥದ್ರಲ್ಲಿ ನಾನು ಎಷ್ಟು ಪಾರ್ಟಿಸಿಪೇಟ್ ಮಾಡಿದ್ರು ನನಗೆ ಸೋಲಾಗ್ತಿರ್ತಿ, ನಾನು ಬಿಟ್ಬಿಡ್ತೇನೆ. ಹಾಗಲ್ಲ, ಪ್ರಯತ್ನ ಮಾಡ್ತಾ ಇರ್ಬೇಕು. ಹೌದಾ? ಪಾರ್ಟಿಸಿಪೇಷನ್ ಅದು ಮುಖ್ಯ ನಮ್ಗೆ. ಹೌದಾ? ಪ್ರಯತ್ನ ಮಾಡ್ತಾ ಮಾಡ್ತಾ ಒಂದ್ ದಿವ್ಸ ನಮ್ಗೆ ಒಮ್ಮೆ ಸೋಲ್ಬಹುದು, ಎರಡು ಬರೆ ಸೋಲ್ಬಹುದು, ನಾವು ಏನ್ ಮಾಡ್ಬೋದು, ಮತ್ತೆ ನಮ್ಗೆ ಗೆಲುವು ಖಂಡಿತ ಸಿಕ್ಕೇ ಸಿಗತ್ತೆ. ಹಾಗಾದ್ರೆ ಇವತ್ತಿನ ಸ್ಟೋರಿ ಏನಂದ್ರೆ, ನಾವು ಸೋತ್ರು ಪರವಾಗಿಲ್ಲ. ಹೌದಾ? ಒಮ್ಮೆ ಸೋಲ್ತೇವಿ, ಎರಡು ಬರೆ ಸೋಲ್ತೇವಿ, ಬಟ್ ನಾವು ಪ್ರಯತ್ನವನ್ನ ನಿಲ್ಲಿಸಬಾರ್ದು. ಅಲ್ಲೇ ನಿಮಗೆ ಮಾರಲ್ ಆಫ್ ದ ಸ್ಟೋರಿ ಏನಾಗ್ತಾ ಇದೆ, ಪ್ರಯತ್ನ ನಿಮ್ಮದಾದರೆ ಗೆಲುವು ಖಂಡಿತ ನಿಮ್ಮದೇ. ನೀವು ಪ್ರಯತ್ನ ಪಟ್ರಿ ಆಗೇ ಆಗ್ತೀರಿ, ಸಕ್ಸಸ್ ಆಗೇ ಆಗ್ತೀರಿ. ಹೌದಾ? ಸೊ ಈಗಿರ್ತ ಪ್ರಯತ್ನ ಮಾಡ್ರಿ. ನೀವ್ ಏನಂತ ಗುರಿ ಇಟ್ಕೋಬೇಕು, 10th ಸ್ಟ್ಯಾಂಡರ್ಡ್ಗೆ ನಾನು ಇಡೀ ರಾಜ್ಯಕ್ಕೆ ಫಸ್ಟ್ ಬರ್ತೀನಿ ಅನ್ನುವಂತ ಒಂದು ಪ್ರಯತ್ನ ಇರ್ಬೇಕು ನಿಮ್ಗೆ. ಇಲ್ಲಿಂದ ಪ್ರಯತ್ನ ಮಾಡಿದ್ರೆ ಆ ಗೆಲುವು ನಿಮ್ಗೆ ಖಂಡಿತ ಸಿಕ್ಕೇ ಸಿಕ್ತೈತಿ ಅನ್ನುವಂತ ಭರವಸೆ ನಾನು ಕೊಡ್ತೀನಿ. ಹೌದಾ? ಸೊ ಇದು ನಮ್ಮ ಒಂದು ಇವತ್ತಿನ ಸ್ಟೋರಿ, ಮೋಟಿವೇಶನಲ್ ಸ್ಟೋರಿ. ಹೌದಾ? ಹಾಗಾದ್ರೆ ನಾವು ಇವಾಗ ನಮ್ಮ ಸೆಷನ್ಗೆ ಬರೋಣ. ವರ್ಗಗಳು ಮತ್ತು ಘನಗಳು ಅನ್ನುವ ಒಂದು ಟಾಪಿಕ್ ಗೆ ಬಂದ್ವಿ. ಹೌದಾ? ಸೊ ವರ್ಗಗಳಲ್ಲಿ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಪ್ಯಾಟರ್ನ್ಸ್ ಗಳನ್ನ ಹೇಳ್ತಾ ಇದ್ದೆ. ಹೌದಾ? ಅಲ್ಲಿ ಏನಾಗ್ತಾ ಇದ್ದು, ಬೆಸ ಸಂಖ್ಯೆಗಳ ಒಂದು ಪ್ಯಾಟರ್ನ್ ಅಂತ ಇತ್ತು. ಹೌದಾ? ಬೆಸ ಸಂಖ್ಯೆಗಳ. ಹೌದಾ? ಸೊ ಏನಿದೆ ನೋಡೋಣ. ಬೆಸ ಸಂಖ್ಯೆಗಳು. ಹೌದಾ? ಈ ಬೆಸ ಸಂಖ್ಯೆಗಳಿಂದ ನಾವು ಆ ವರ್ಗ ಸಂಖ್ಯೆಗಳನ್ನ ಐಡೆಂಟಿಫೈ ಮಾಡಬಹುದು. ಹೌದಾ? ಅಂದ್ರೆ ವರ್ಗ ಮೂಲವನ್ನ ಅಥವಾ ಬೆಸ ಸಂಖ್ಯೆಗಳಿಂದ ನಾವು ವರ್ಗ ಸಂಖ್ಯೆಗಳನ್ನ ಐಡೆಂಟಿಫೈ ಮಾಡಬಹುದು ಅಥವಾ ಕಂಡು ಹಿಡಿಬಹುದು ಅನ್ನೋದನ್ನ ನಾನು ಇವಾಗ ತೋರಿಸ್ತೇನೆ. ಯಾವ ರೀತಿ? ಈಗ ಮೊದಲನೇ ಬೆಸ ಸಂಖ್ಯೆಗಳಂದ್ರೆ ಯಾವ ಹೇಳ್ರಿ ನನ್ಗೆ ಫಸ್ಟ್. ಬೆಸ ಸಂಖ್ಯೆಗಳು ಅಂದ್ರೆ ಏನು? ವೆರಿ ಗುಡ್, ಯಾರೋ ಹೇಳ್ತಾ ಇದ್ದಾರೆ. ಓಕೆ, 1. ಹೌದಾ? ಆಮೇಲೆ ಬೆಸ ಸಂಖ್ಯೆಗಳು 3, ಅದಾದ್ಮೇಲೆ 5, ಅದಾದ್ಮೇಲೆ ಏನು ಬೆಸ ಸಂಖ್ಯೆಗಳು 7, 9, 11, ಹೀಗೆ ಕಂಟಿನ್ಯೂ ಆಗ್ತಿದೆ. ಹೌದಾ? ಹೀಗೆ ಕಂಟಿನ್ಯೂ ಇದೆ ಬೆಸ ಸಂಖ್ಯೆಗಳು. ಸೊ ಈ ಬೆಸ ಸಂಖ್ಯೆಗಳನ್ನ ಇಂದ ನಾವು ಯಾವ ರೀತಿ ವರ್ಗ ಸಂಖ್ಯೆಗಳನ್ನ ಅಥವಾ ವರ್ಗ ಮೂಲಗಳನ್ನ ಕಂಡು ಹಿಡಿಬಹುದು ಅನ್ನೋದನ್ನ ನೋಡೋಣ. ಸೊ ಈಗ 1ನೇ ಬೆಸ ಸಂಖ್ಯೆ ಏನಾಯ್ತು ನಮ್ಗೆ? 1 ಇದೆ. ಕರೆಕ್ಟ್? ಸೊ 1 ಅಂದ್ರೆ ಏನಾಯ್ತು? 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಒಂದನ್ನ ಇಲ್ಲಿ ಏನಾಯ್ತು, ಒಂದೇ ಸಂಖ್ಯೆ ಇದೆ, ಅದನ್ನ ಸ್ಕ್ವೇರ್ ಮಾಡಿದೆ, ಇಸ್ ಈಕ್ವಲ್ ಟು 1 ಅಂತ ಬಂತು ನನ್ಗೆ. ಕರೆಕ್ಟ್? ಸೊ ಅದಾದ್ಮೇಲೆ 1 ಪ್ಲಸ್ ಎರಡನೇ ಬೆಸ ಸಂಖ್ಯೆ ಏನಿದೆ ನನ್ಗಿಲ್ಲೇ? ಎರಡನೇ ಬೆಸ ಸಂಖ್ಯೆ ಏನಿದೆ? ಎಕ್ಸಾಕ್ಟ್ಲಿ ಇಲ್ಲೇ 3 ಇದೆ. ಹಾಗಾದ್ರೆ ಇಲ್ಲಿ ಏನಾಯ್ತು ನನ್ಗೆ? 1 ಪ್ಲಸ್ 3 ಎಷ್ಟಾಯ್ತು? 4 ಆಯ್ತು. ಹೌದಾ? ಹಾಗಾದ್ರೆ ಇದು ಎದ್ರದ್ದು ವರ್ಗಮೂಲ? ಹೌದಾ? ಎರಡನ್ನ, ಈ ಎರಡು ಸಂಖ್ಯೆಗಳನ್ನ 2 ಸತಿ ನಾ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟಾಯ್ತು? 4 ಬಂತು. ಅಂದ್ರೆ ನಾ ವರ್ಗ ಸಂಖ್ಯೆಗಳನ್ನ, ಈ ಒಂದು ಬೆಸ ಸಂಖ್ಯೆಗಳನ್ನ ಕೂಡಿಸೋದ್ರಿಂದ ನಾನು ಕಂಡು ಹಿಡಿಬಹುದಲ್ಲ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. 1 ಪ್ಲಸ್ 3 ಪ್ಲಸ್ ಅದಾದ್ಮೇಲೆ ನನ್ಗೆ ಬೆಸ ಸಂಖ್ಯೆ ಯಾವ್ದು ಬರುತ್ತಿಲ್ಲೇ? ವೆರಿ ಗುಡ್, 5 ಬರುತ್ತೆ. ಓಕೆ, ಸೊ 5 ಅನ್ನ ನಾನು ಇಲ್ಲಿ ಆಡ್ ಮಾಡಿದೆ. ಓಕೆ, ಸೊ 1 ಪ್ಲಸ್ 3 ಪ್ಲಸ್ 5 ಅಂತ ಇದೆ. ಕರೆಕ್ಟ್? 1 ಪ್ಲಸ್ 3 ಪ್ಲಸ್ 5 ಇದೆ. ಈ 1, 3, 5 ಇದ್ದಾಗ ಇಲ್ಲಿ ಎಷ್ಟು ಸಂಖ್ಯೆಗಳಾದ್ವು ನನ್ಗೆ? ಟೋಟಲ್ ಬೆಸ ಸಂಖ್ಯೆಗಳು ಎಷ್ಟಾದ್ವು? 3 ಆದ್ವು. ಸೊ 3 ಇಲ್ಲಿ ಎಷ್ಟಾಯ್ತು? 3 ಸ್ಕ್ವೇರ್ ಆಯ್ತು. ಕರೆಕ್ಟ್? 3 ಇಲ್ಲಿ ಬರೀತೇನೆ, 3 ಸಂಖ್ಯೆಗಳು. ಇದನ್ನ ಆಡ್ ಮಾಡ್ರಿ, ಎಷ್ಟಾಯ್ತು? 5 ಪ್ಲಸ್ 3 ಪ್ಲಸ್ 1 ಎಷ್ಟಾಯ್ತು? 9 ಆಯ್ತು. 9 ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟಾಯ್ತು? 9 ಆಯ್ತು. ಈ 9 ಬರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? 3ಅನ್ನ 2 ಸತಿ ಗುಣಾಕಾರ ಮಾಡ್ಬೇಕು. ಕರೆಕ್ಟ್? 3ಅನ್ನ 2 ಸತಿ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಇನ್ನೊಂದು ಎಕ್ಸಾಂಪಲ್ ಯಾವ್ದಿದೆ ನೋಡ್ರಿ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7. ಹೌದಾ? ಎಷ್ಟಾಯ್ತು ನೋಡ್ರಿ? 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಎಷ್ಟಾಯ್ತು? ಹೌದಾ? ಇಲ್ಲೇ 1 ಪ್ಲಸ್ 3 ಎಷ್ಟಾಯ್ತು?
4, 5 4 9, 10, 16 ಆಯ್ತು. ಹಾಗಾದ್ರೆ ಈ 16 ಯಾವ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ನಮ್ಗೆ 16 ಬರುತ್ತೆ ಹೇಳ್ರಿ ನೋಡೋಣ. ಯಾವ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ನಮ್ಗೆ 16 ಬರುತ್ತೆ ಹೇಳ್ರಿ. ವೆರಿ ಗುಡ್. ಏನಂದ್ರೆ 4ಅನ್ನ 2 ಸತಿ ಗುಣಾಕಾರ ಮಾಡಿದಾಗ ನನ್ಗೆ ಎಷ್ಟು ಬರ್ತೈತಿ? 16 ಬರುತ್ತೆ. ಓಕೆ, ಸೊ ಈ ರೀತಿ ನಾವು ಗೊತ್ತಾಯ್ತಲ್ಲ ನಿಮ್ಗೆ, ಬೆಸ ಸಂಖ್ಯೆಗಳನ್ನ ಬರೀಬೇಕು. ಅವು ಎಷ್ಟು ಸಂಖ್ಯೆಗಳದಾವ ಅದರ ಮೇಲೆ ನಾವು ವರ್ಗ ಸಂಖ್ಯೆಗಳನ್ನ ಈಸಿಯಾಗಿ ಕಂಡುಹಿಡಿಬಹುದು. ಅಂದ್ರೆ ಇದೇನಂದ್ರೆ ನಿಮ್ಗೆ ಒಂದು ಆಕ್ಟಿವಿಟಿ ಬೇಸ್ಡ್ ಟೈಪ್ ಇದ್ದ ಹಾಗೆ, ಹೌದಾ? ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ, ಏನೋ ಒಂದು ಗೇಮ್ ಇದೆ, ಹೌದಾ? ಸೊ 1 + 3 ಇಲ್ಲಿ ಏನಾಯ್ತು? 2 ಬೆಸ ಸಂಖ್ಯೆಗಳಂದ್ರೆ 4 ಆಯ್ತು, ಹೌದಾ? ಅಲ್ಲಿ ಅವ್ನ 2 ಕೂಡಿಸ್ರಿ ಎಷ್ಟಾಯ್ತು? 2 ಬೆಸ ಸಂಖ್ಯೆಗಳು 2, ಅದನ್ನ 2 ಕೂಡಿಸ್ರಿ ಎಷ್ಟಾಯ್ತು? 4. ಈ ಬೆಸ ಸಂಖ್ಯೆಗಳನ್ನ ಕೂಡ್ಸೋದ್ರಿಂದ ನಿಮ್ಗೆ ಏನಾಯ್ತು? ಆ ವರ್ಗ ಸಂಖ್ಯೆನು ಸಿಗ್ತೈತಿ. ಆ ವರ್ಗ ಸಂಖ್ಯೆನ ಮೂಲಗಳು ಕೂಡ ನಮ್ಗೆ ಇಲ್ಲಿ ಸಿಗ್ತಾವ. ಕರೆಕ್ಟಾ? ಸೊ 1 2 3 1 3 5 3 ಸಂಖ್ಯೆಗಳು ಅಂದ್ರೆ 3, ಹೌದಾ? ಅದನ್ನು ವರ್ಗ ಮಾಡಿದಾಗ ಎಷ್ಟು ಸಂಖ್ಯೆ ಬರ್ತೈತಿ ನಮ್ಗೆ? 5 3 4 5 3 8 8 1 9. ಕರೆಕ್ಟಾ? ಅಂದ್ರೆ ಇಲ್ಲೇ ನಾವು ಕಂಡು ಹಿಡ್ಕೋಬಹುದು. ಸೊ ನಿಮ್ಗೆ ನಾನು ಲಾಸ್ಟ್ ಕ್ಲಾಸ್ ನಲ್ಲೆಲ್ಲ ಹೇಳಿದ್ದೆ, ಸೊ ವರ್ಗ ಸಂಖ್ಯೆಗಳನ್ನ ಬರೀರಿ, ನೀವೇ ಬರೀರಿ ಅಂತ ಹೇಳಿ. ಆಲ್ಮೋಸ್ಟ್ ನೀವೆಲ್ಲ ಏನ್ ಮಾಡಿರ್ಬೋದು, ಐ ಥಿಂಕ್ ನೀವು ಕ್ಯಾಲ್ಕುಲೇಟರ್ ತಗೊಂಡು ಈಗ 2 × 2 4 3 × 3 4 × 4 ಹಾಗೆ ಮಾಡಿ ಹಚ್ಚಿರ್ಬೋದು. ಬಟ್ ನಿಮಗೆ ಈಸಿ ಟೆಕ್ನಿಕ್ ಅಂದ್ರೆ ಈ ರೀತಿನೂ ಬರಿಬಹುದು. ಬೆಸ ಸಂಖ್ಯೆಗಳನ್ನ ಬರೀತಾ ಆ ಎಷ್ಟು ಸಂಖ್ಯೆಗಳದಾವು ಅವ್ನು ಕೂಡ್ಸಿದ್ರೆ ಎಷ್ಟು ಬರ್ತೈತಿ? ಇಲ್ಲಿ ನೋಡ್ರಿ, ಬೆಸ ಸಂಖ್ಯೆಗಳು 4ನೇ ಬೆಸ ಸಂಖ್ಯೆಗಳು 1 2 3 4 ಬೆಸ ಸಂಖ್ಯೆ ಅಂದ್ರೆ 4. ಅದನ್ನ ವರ್ಗ ಮಾಡಿದಾಗ ಎಷ್ಟು ಸಂಖ್ಯೆ ಬರ್ತೈತಿ? ನನಗ್ ಗೊತ್ತಿಲ್ಲ. ಅದೇ ನಾನು ಇದ್ರಲ್ಲೇ ಏನ್ ಮಾಡ್ಬೋದು? ಈಗ ಐಡೆಂಟಿಫೈ ಮಾಡ್ಬೋದಾ ಈಸಿಲಿ? 1 + 3 4, 4 + 5 9, 9 + 7 16 ಅಂತ ಆಯ್ತು. ಸೊ ಇವೆಲ್ಲ ನಮ್ಗೆ ಏನಾಗ್ತೈತಿ? ಈ ಬೆಸ ಸಂಖ್ಯೆಗಳನ್ನ ಸಂಕಲನ ಮಾಡೋದ್ರಿಂದ, ಹೌದಾ? ಸೊ ಆಡ್ ಮಾಡೋದ್ರಿಂದ ನಾವು ಆ ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿಬಹುದು. ಇದು ಒಂದು ಆ ಪ್ಯಾಟರ್ನ್ಸ್ ಗಳಂತ ಏನ್ ಹೇಳಿದ್ದೆ ನೋಡ್ರಿ, ಮಾದರಿಗಳು, ಆ ಟೈಪ್ ಅದ್ರೊಳಗೆ ಇವು ಬರ್ತಾವು. ಓಕೆ, ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ಗ ಹೇಳ್ಬೋದು, ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡಂದ್ರೆ ಮಾಡ್ತೇನಂತ. ಓಕೆ, ಸೊ ಇದ್ರ ಮೇಲೆ ನಮ್ಗೊಂದು ಸಿಮ್ಯುಲೇಷನ್ ಇದೆ, ತೋರಿಸ್ತೇನೆ ನೋಡ್ರಿ. ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್. ಹೌದಾ? ವರ್ಗ ಸಂಖ್ಯೆಯ ಮಾದರಿಗಳು ಇಲ್ಲೇ ನನ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಬೆಸ ಸಂಖ್ಯೆಗಳ ಮೊತ್ತ, ಆಡ್ ನಂಬರ್ ಸಮ್ ಅಂತ ಇದೆ. ಸೊ ಇದನ್ನ ನೋಡೋಣ ಹಾಗಾದ್ರೆ. ಸೊ ಇಲ್ಲಿ ಏನಾಗತ್ತ? ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ, ಹೌದಾ? ಸೊ ಅಲ್ಲಿ ಏನಾಗತ್ತ, ನಾ ಇಷ್ಟೊತ್ತವರೆಗೂ ಏನ್ ಹೇಳಿದೆಲ್ಲ ನಿಮ್ಗೆ ಬೋರ್ಡ್ ಮೇಲೆ ಏನ್ ತೋರಿಸಿದೆಲ್ಲ ಅದೇ ನಿಮ್ಗೆ ಇಲ್ಲಿ ಗೊತ್ತಾಗ್ತಿತ್ತು ನೋಡ್ರಿ. ಕರೆಕ್ಟಾ? ಸೊ ಏನಿದೆ ನೋಡ್ರಿ, ಹೌದಾ? ಸೊ ಏನಾಗತ್ತ, ನೆಕ್ಸ್ಟ್ ಹೋಗೋಣ. ಗಣಿತದ ಫಸ್ಟ್ನೇದ್ ಏನಾಯ್ತು? ಇಲ್ಲಿ ಒಂದೇ ಇದೆ, ಅದು ಬಾಕ್ಸ್ ಒಂದೇ ಇದೆ, ಒಂದೇ ಬೆಸ ಸಂಖ್ಯೆ. ಆ ಒಂದನ್ನ 1 ಸ್ಕ್ವೇರ್ ಮಾಡ್ರಿ, ಒಂದು ಸಂಖ್ಯೆ ಇದೆ, ಅದನ್ನ ಗುಣಾಕಾರ ಮಾಡ್ರಿ, ಒಂದೇ ಬಂತು. ಓಕೆ, ಸೊ ನೆಕ್ಸ್ಟ್ ನಾನು ಇವಾಗ ಏನ್ ಮಾಡ್ತೀನಿ, 2 ಬೆಸ ಸಂಖ್ಯೆಗಳನ್ನ ತಗೊಂಡೆ, ಹೌದಾ? ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ 2 ಬೆಸ ಸಂಖ್ಯೆಗಳು 1 + 3, ಹೌದಾ? 2 ಬೆಸ ಸಂಖ್ಯೆಗಳು ಅಂದ್ರೆ 2. ಅದರ ವರ್ಗ ಎಷ್ಟಾಗತ್ತೆ? 1 + 3 ಮಾಡಿದ್ರೆ ನನಗೆ 4 ಆಗತ್ತೆ. ಕರೆಕ್ಟ್? ಸೊ ನೆಕ್ಸ್ಟ್ ಹೋಗೋಣ ಈಗ. ಮತ್ತೆ 3, ಹೌದಾ? 1 + 3 + 5 3 ಸಂಖ್ಯೆಗಳು ಅಂದ್ರೆ 3. ಆ 3ರ ವರ್ಗವನ್ನು ಮಾಡಿದಾಗ ನನ್ಗೆ ಎಷ್ಟಾಯ್ತು? 5 3 8 8 1 9. ಕರೆಕ್ಟ್? ನೆಕ್ಸ್ಟ್ ಇಲ್ಲೇ 4 ಸಂಖ್ಯೆಗಳು 1 + 3 + 5. 5 ಆದ್ಮೇಲೆ ಬೆಸ ಸಂಖ್ಯೆ ಎಷ್ಟು ಬಂತು ನನಗೆ? 7 ಬಂತು. 1 + 3 + 5 + 7 16 ಆಯ್ತು. ಹಾಗಾದ್ರೆ 4ರ ವರ್ಗ ಎಷ್ಟು? 4ರ ಸ್ಕ್ವೇರ್ ಎಷ್ಟು? 16. ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಮುಂದೆ ಇವಾಗ ಎಷ್ಟಾಯ್ತು? 5 ಬಂತು ನೋಡ್ರಿ, ಹೌದಾ? ಸೊ ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ ನೀವು 5 ಬೆಸ ಸಂಖ್ಯೆಗಳದಾವಂದ್ರ
5 25 ಈ ರೀತಿನೂ ಕೌಂಟ್ ಮಾಡಿ ಈ ರೀತಿನೂ ಬರೀಬಹುದು. ಹೌದಾ? ಸೊ ಇಲ್ಲಿ ಏನಾಯ್ತು, ನೆಕ್ಸ್ಟ್ ಬೆಸ ಸಂಖ್ಯೆ 9 ಆಯ್ತು. ಓಕೆ, ಹೌದಾ? ಸೊ ಇದು ಇಷ್ಟೇ, 5ರವರೆಗೆ ಅಷ್ಟೇ ಇದೆ. ನಮ್ಗೆ ಇನ್ನು ಬೇಕಂದ್ರೆ ನಾವು ಈ ರೀತಿ ನೋಡ್ಬೋದು. ಗೊತ್ತಾಯ್ತಲ್ಲ? ಇನ್ನೊಮ್ಮೆ ತೋರಿಸ್ಬೋದಾ? 1 + 3, 1 + 3 + 5 7 9. ಹೌದಾ? ಸೊ ಇದು 5 ಪ್ಯಾಟರ್ನ್ಸ್ ಗಳಿಗೆ ಅಷ್ಟೇ ಸೀಮಿತವಾಗಿದೆ ಈಗ. ಓಕೆ, ಸೊ ಅದ್ರ ಮುಂದೆ ನಾವು ಈ ಎಕ್ಸಾಂಪಲ್ ಅನ್ನ ಬಳಸ್ಕೊಂಡು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವನ್ನ ನಾವು ಈ ರೀತಿ ಕಂಡುಹಿಡಿಬಹುದು. ಕರೆಕ್ಟ್? ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸೊ ಇವಾಗ ಏನ್ ಮಾಡೋಣ ಅಂದ್ರೆ ನಾವು ಇದರ ನೆಕ್ಸ್ಟ್ ಬರುವಂತದ್ದು ನಮ್ಗೆ ಬೆಸ ಸಂಖ್ಯೆಗಳ. ಓಕೆ, ಸೊ ಇವಾಗ ನಾವು ಒಂದ್ ಸ್ವಲ್ಪ ಏನಂದ್ರ ವರ್ಗಗಳಲ್ಲಿ ಆಯ್ತು, ಅದ್ರ ನೆಕ್ಸ್ಟ್ ವರ್ಗ ಮೂಲಗಳನ್ನ ಯಾವ ರೀತಿ ಕಂಡುಹಿಡಿಬಹುದು. ಸೊ ನೀವು ಈಸಿಲಿ ವರ್ಗ ಮೂಲಗಳಂದ್ರೇನು? ಹೌದಾ? ಸೊ ನಿಮ್ಗೆ ಸ್ವಲ್ಪ ಮೊದ್ಲಿನ ಸಿಲೆಬಸ್ ನಲ್ಲಿ ಬಹಳ ಇನ್ ಡಿಟೇಲ್ ಇತ್ತು, ಬಟ್ ಇಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ವರ್ಗಗಳನ್ನ ಕಲ್ತೀವಿ. ಈಗ ನೆಕ್ಸ್ಟ್ ವರ್ಗ ಮೂಲಗಳು ಅಂದ್ರೆ ಏನು? ವರ್ಗ ಮೂಲಗಳು. ಹೌದಾ? ವರ್ಗ ಮೂಲಗಳು. ಹಾಗಾದ್ರೆ ವರ್ಗಗಳು ಗೊತ್ತಾಯ್ತು, ವರ್ಗ ಮೂಲಗಳು ಅಂದ್ರೆ ಏನು? ಹೌದಾ? ಸೊ ಇವಾಗ ಏನಾಯ್ತು, ನಾನು ಫಾರ್ ಎಕ್ಸಾಂಪಲ್ 2 ಸ್ಕ್ವೇರ್ = 4 ಅಂತ ಬರದೆ. ಕರೆಕ್ಟಾ? 2 ಸ್ಕ್ವೇರ್ = 4. ಇದರ ಅರ್ಥ ನಿಮಗ್ ಗೊತ್ತೈತಿ, ಈ 2ಅನ್ನ ನಾವು 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನಗೆ 4 ಬಂತು, ಅಥವಾ 2ರ ವರ್ಗ 4 ಅಂತ ಗೊತ್ತಾಯ್ತು. ಹೌದಾ? ಸೊ ಇಷ್ಟೊತ್ತವರೆಗೂ ವರ್ಗಗಳು, ಅದರ ನಂಬರ್ಸ್ ಗಳ ಬಗ್ಗೆ ನಾವು ಕಲ್ತ್ವಿ. ಬಟ್ ಇಲ್ಲಿ ವರ್ಗ ಮೂಲಗಳು ಅಂತಂದ್ರೆ ಈ 2 ಅಷ್ಟೇ ಹೋಯ್ತು. ಹೌದಾ? ಸೊ ನನ್ಗೆ ಇದು ಬೇಡ. ಇದನ್ನ ನಾನು ಏನ್ ಮಾಡ್ತೇನೆ ಹೇಳ್ರಿ, ಈ ಸೈಡ್ ಕಳಿಸ್ತೇನೆ. ಈ ಸೈಡ್ ಅಂದ್ರೆ ಇದು ಏನಾಗ್ಬಿಡ್ತಿತ್ತು ನನ್ಗಿಲ್ಲೇ, ರೂಟ್ ಆಗತ್ತ. ಹೌದಾ? 2 ಸ್ಕ್ವೇರ್ ರೂಟ್ ಇದೇ ಸ್ಕ್ವೇರು = ಈ ಕಡೆ. ಹೌದಾ? ನಿಮ್ಗೆ ಚಿಹ್ನೆಗಳದ್ದು ಒಂದು ಕಲ್ಪನೆ ಇರಬಹುದಲ್ಲ. ಸೊ ಈಗ ಪ್ಲಸ್ = ಹೌದಾ, ಪ್ಲಸ್ ಈ ಕಡೆ ಹೋಯ್ತಂದ್ರೆ ಏನಾಗತ್ತ, ಈ ಚಿಹ್ನೆಗಳ ಕಾನ್ಸೆಪ್ಟ್ ಗೊತ್ತಿರ್ಬೇಕಲ್ಲ ನಮ್ಗೆ. ಮೈನಸ್ ಆಯ್ತು. ಓಕೆ, ಸೊ ಮೈನಸ್ = ಆ ಕಡೆ ಹೋಯ್ತಂದ್ರೆ ಏನಾಯ್ತು, ಪ್ಲಸ್ ಆಯ್ತು. ಇವ್ನು ಕಲ್ತಿರ್ಬೋದಲ್ಲ, ನಿಮ್ಗೆ ಐಡಿಯಾ ಇರ್ಬೋದು ಅನ್ಕೋತಿದ್ದ. ಹೌದಾ? ಅದೇ ರೀತಿ ನನ್ಗೆ ಏನಾಯ್ತು, ಈಗಿದು ಈ 2 ಇಲ್ಲಿ ಸ್ಕ್ವೇರ್ ಇದೆಯಲ್ಲ, = ಆ ಕಡೆ ಕಳಿಸಿದೆ ಅಂದ್ರೆ ಸ್ಕ್ವೇರ್ ರೂಟ್ ಆಯ್ತು. ಹಾಗಾದ್ರೆ ಈ ಸ್ಕ್ವೇರ್ ರೂಟ್ ಅನ್ನ ನಾವ್ ಏನಂತ ಕರಿತೀವಿ? ಎಕ್ಸಾಕ್ಟ್ಲಿ, ನಾವ್ ಏನಂತ ಕರಿತೇವೆ? ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಕ್ವೇರ್ ರೂಟ್. ಹೌದಾ? ವರ್ಗ ಮೂಲಗಳು. ಸ್ಕ್ವೇರ್ ರೂಟ್, ರೂಟ್ ಅಂದ್ರೆ ಮೂಲಗಳು. ಹೌದಾ? ಗೊತ್ತಾಯ್ತಾ ನಿಮ್ಗೆ? ರೂಟ್ ಅಂದ್ರೆ ಬೇರು ಮ್ಯಾಮ್, ನಾವು ಇಂಗ್ಲಿಷ್ ಕ್ಲಾಸ್ ನಲ್ಲಿ ಕಲ್ತಿದ್ವಿ. ರೂಟ್ ಅಂದ್ರೆ ಬೇರು. ಆ ಬೇರುಗೆ ಇನ್ನೊಂದು ಏನಂತಾರ, ಸಮಾನಾರ್ಥಕವನ್ನ ನಾವ್ ಏನಂತ ತಿಳ್ಕೊತೀವಿ? ಮೂಲ. ಮೂಲ ಅಂತ ಕರಿತೀವಿ. ಹಾಗಾದ್ರೆ ಆ ವರ್ಗಕ್ಕೆ ಮೂಲ ಬರ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು 9 ಬರದೆ. ಹೌದಾ? ಸೊ ಈ 9ರದ ಮೂಲ, ಈ 9 ಬರ್ಬೇಕಂದ್ರೆ ಕಾರಣವಾಗಿರುವಂತ ಸಂಖ್ಯೆ ಯಾವುದು? ಯಾವುದು 9ರ ವರ್ಗಮೂಲ ಯಾವುದು? ಎಸ್, ವೆರಿ ಗುಡ್. 3 ಸ್ಕ್ವೇರ್ ಅಂದ್ರೆ ಈ 9ರ ವರ್ಗಮೂಲ. 9ರ ಮೂಲ ಯಾವುದು? ಹೌದಾ? ಸೊ ಈಗ ಯಾವ ನೀವು SS ಕ್ಲಾಸ್ ಒಳಗೆಲ್ಲ ಕಲಿತಿರ್ತೀರಿ, ಈ ನದಿಯ ಮೂಲಗಳು ಯಾವುವು? ಹೌದಾ? ಆ ಮೂಲಗಳು ಅಂದ್ರೆ ಬೇಸಿಕ್ ಅದು ಎಲ್ಲಿಂದ ಬರ್ತಾ ಇದೆ. ಸೊ ಈಗ 9 ಇದೆ ನನ್ಗೆ. ಹೌದಾ? ಸೊ 9 ಬರ್ಬೇಕಂದ್ರೆ ನಾವ್ ಹಂಗೆ ಬಂದ್ಬಿಡ್ತೇನದು, ನಾ ಬರದೆ ಅಂತ ಬಂದಲ್ಲ, ಇಲ್ಲ. ಸೊ ಈ 3 ಇದೆ, ಈ 3ಅನ್ನ ನಾನು 2 ಸತಿ ಗುಣಾಕಾರ ಮಾಡಿದಾಗ ನನಗೇನ್ ಬಂತು? 9 ಬಂತು. ವರ್ಗ ಮೂಲ. ಇದು ವರ್ಗ, ಇದರ ಮೂಲ ಯಾವ್ದು ಹಾಗಾದ್ರೆ ನನ್ಗಿಲ್ಲಿ? 3. ಹಾಗಾದ್ರೆ ವರ್ಗ ಮೂಲ. ವರ್ಗ ಮೂಲ ಅರ್ಥ ಆಯ್ತಾ? ವರ್ಗ ಸಂಖ್ಯೆಗಳು ಬೇರೆ, ವರ್ಗ ಮೂಲಗಳು ಬೇರೆ. ಹಾಗಾದ್ರೆ 16ರ ವರ್ಗಮೂಲ ಎಷ್ಟು? 16ರ ವರ್ಗಮೂಲ ಎಷ್ಟು? ವೆರಿ ಗುಡ್, 4. ಕರೆಕ್ಟ್. ನೆಕ್ಸ್ಟ್ 100ರ ವರ್ಗಮೂಲ. ಇದೊಂದ್ ಚೂರ್ ಬೇರೆ ಆತೀಗ. ಈಗ ಹೇಳ್ರಿ, 100ರ ವರ್ಗಮೂಲ ಎಷ್ಟು? 100 ಅದೊಂದು ವರ್ಗ. ಆ ವರ್ಗ ಬರ್ಲಿಕ್ಕೆ ಕಾರಣವಾದಂತ ಸಂಖ್ಯೆ, ಮೂಲವಾದಂತ ಸಂಖ್ಯೆ. ಎಕ್ಸಾಕ್ಟ್ಲಿ, ವೆರಿ ಗುಡ್ ಸ್ಟೂಡೆಂಟ್ಸ್. ಏನಾಯ್ತು? 10. 10 ವರ್ಗ ಮೂಲಗಳು 10 ಆಯ್ತು. ಸೊ ಈ ರೀತಿ ನಾವು ವರ್ಗ ಮೂಲಗಳನ್ನ ಕಂಡುಹಿಡಿದಿವಿ. ಸೊ ವರ್ಗ ಮೂಲಗಳನ್ನ ಈ ಒಂದು ಪಾಠದಲ್ಲಿ ನಾನು ಇದನ್ನ ಬೇಸಿಕ್ ಅನ್ನ ಹೇಳಿದೆ ನಿಮ್ಗೆ. ಅದೇ ವರ್ಗ ಮೂಲವನ್ನ ನೀವು ಕಂಡುಹಿಡಿಲಿಕ್ಕೆ ಏನಾಗ್ತಾ ಇದಾವು, ಸಾಕಷ್ಟು ಇಲ್ಲಿ ಏನಾಗ್ತಾ ಇದಾವು
ವಿಧಾನಗಳದಾವ್ ನಿಮ್ಮ 8th ಕ್ಲಾಸ್ನಲ್ಲಿ. ಸೊ ಆ ವಿಧಾನಗಳು ಯಾವ ರೀತಿ ಇದಾವ ಅಂತ ಹೇಳಿ ಇವತ್ತ ನೋಡೋಣ. ಓಕೆ, ಸೊ ಫಸ್ಟ್ ನಮ್ಗೆ ವರ್ಗ ಮೂಲವನ್ನ ಕಂಡುಹಿಡಿಲಿಕ್ಕೆ ಕಾರಣವಾದದ್ದು ಅಲ್ಲಿ ಪುನರಾವರ್ತಿತ ವ್ಯವಕಲನದ ಮೂಲಕ ಒಂದೈದೆ, ಹೌದಾ. ಸೊ ಅದಕ್ಕಿಂತ ಮುಂಚೆ ನಾನೇನಂದ್ರೆ ಯಾವ್ದನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಮೂಲಕ, ಹೌದಾ. ಸೊ ಅದರದ್ದು ಆಮೇಲೆ ಇದೇನಾಗ್ತಾ ಇದೆ, ನಮ್ಗೆ ಸ್ವಲ್ಪ ಒಂಚೂರ್ ಪಾರ್ಟ್ಸ್ ಇದೆ, ನಾನು ಹೇಳ್ತೀನಿ ಅದನ್ನ. ಬಟ್ ಅದಕ್ಕಿಂತ ಮುಂಚೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಆ ವರ್ಗ ಮೂಲಗಳನ್ನ ಒಂದು ಬೇಸಿಕ್ ಯಾವ್ದಂದ್ರ ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವು ಒಂದು ವರ್ಗಮೂಲವನ್ನ ಕಂಡುಹಿಡಿಬೇಕು. ಮೇಡಮ್ ನಮ್ಗೆ ಗೊತ್ತಿದೆ ಅಲ್ಲ, ನಾವ್ ಯಾಕೆ ವರ್ಗಮೂಲವನ್ನ ಕಂಡುಹಿಡಿಲಿಕ್ಕೆ ಬೇರೆ ಬೇರೆ ಏನ್ ಮಾಡ್ಬೋದು ವಿಧಾನಗಳನ್ನ ಯಾಕೆ ಬಳಸ್ತಾ ಇದೀವಿ ಅಂದ್ರೆ ನೋಡಿ, ಈಗ ನಿಮ್ಗೆ ಈಸಿ, ಆಲ್ಮೋಸ್ಟ್ ನೀವೇನ್ ಮಾಡ್ತಿದ್ರಿ 100 ಆಲ್ಮೋಸ್ಟ್ ಹೇಳ್ಬೋದು ಅಥವಾ 400 ಹೇಳ್ಬೋದು, ಹೌದಾ. ಸೊ ಇದ್ರ ನೆಕ್ಸ್ಟ್ ನಮ್ಗೆ ದೊಡ್ಡ ದೊಡ್ಡ ಸಂಖ್ಯೆ ಬಂದ್ವು ಅಂದ್ರೆ ಅದನ್ನ ಯಾವ ರೀತಿ ಕಂಡುಹಿಡಿಬೇಕು ವರ್ಗಮೂಲವನ್ನ. ಸೊ ಆ ವರ್ಗಮೂಲವನ್ನ ಕಂಡುಹಿಡಿಲಿಕ್ಕೆ ಅಂತ ಹೇಳಿ ಸಾಕಷ್ಟು ವಿಧಾನಗಳಿದಾವು. ಸೊ ಅದರಲ್ಲಿ ನಾನು ಇವಾಗ ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅವಿಭಾಜ್ಯ ಅಪವರ್ತನಗಳು, ಅವಿಭಾಜ್ಯ ಅಪವರ್ತನಗಳ ಮೂಲಕ, ಅವಿಭಾಜ್ಯ ಅಪವರ್ತನಗಳು, ಅಪವರ್ತನದ ಮುಖಾಂತರ, ಹೌದಾ. ಅವಿಭಾಜ್ಯ ಅಪವರ್ತನದ ಮುಖಾಂತರ ವರ್ಗ ಮೂಲಗಳನ್ನ ಯಾವ ರೀತಿ ಕಂಡುಹಿಡಿಬಹುದು. ಫಾರ್ ಎಕ್ಸಾಂಪಲ್ 16 ಅಂತ ತಿಳ್ಕೊಳ್ಳಿ, ಹೌದಾ. ಸೊ 16 ಅಂತ ಕೊಟ್ಟೆ ನಾನು. ಇದರದ್ದು ಅವಿಭಾಜ್ಯ ಅಪವರ್ತನಗಳು ಫಸ್ಟ್ ಹೇಳ್ರಿ ನನ್ಗೆ, ಈ ಅವಿಭಾಜ್ಯ ಸಂಖ್ಯೆಗಳಂದ್ರೇನು? ಪ್ರೈಮ್ ನಂಬರ್ಸ್ ಅಂತಾರ ಗೊತ್ತಾ? ಅವಿಭಾಜ್ಯ ಸಂಖ್ಯೆಗಳಂದ್ರೇನು? ಅವಿಭಾಜ್ಯ ಸಂಖ್ಯೆಗಳಂದ್ರೇನು? ಅವಿಭಾಜ್ಯ ಸಂಖ್ಯೆಗಳಂದ್ರೆ, ಸೊ ಇಲ್ಲಿ ಏನಾಗ್ತಾ ಇದೆ, ಅದು ಒಂದು ಅಥವಾ ತನ್ನದೇ ಮಗ್ಗಿಯಲ್ಲಿ ಮಾತ್ರ ಬರ್ತಿತ್ತು. ನಿಮಗೆ ತಿಳಿಯೋ ಹಾಗೆ ಅಂದ್ರೆ ಅದು ಯಾವುದೇ ಒಂದು ಸಂಖ್ಯೆಯಿಂದ ಅಷ್ಟೇ ಭಾಗಾಕಾರ ಆಗ್ತಿತ್ತದು, ಹೌದಾ. ಅದನ್ನ ಬಿಟ್ರೆ ತನ್ನ ಮಗ್ಗಿಯೊಳಗೆ ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಅದು ಒಂದು ಬಿಟ್ರೆ ತನ್ನದೇ ಮಗ್ಗೆಯಲ್ಲಿ ಬರ್ತಕ್ಕಂತಹ ಸಂಖ್ಯೆಗಳನ್ನ, ಅಂದ್ರೆ ಒಂದು ಮತ್ತೆ ಅದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇರುವಂತಹ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳಂತವು. ಆ ಅವಿಭಾಜ್ಯ ಸಂಖ್ಯೆಗಳ ಮುಖಾಂತರ ನಾವು ಅಪವರ್ತನಗಳನ್ನ ಮಾಡ್ತಾ ಇರ್ತೀವಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವು ವರ್ಗ ಮೂಲಗಳನ್ನ ಕಂಡುಹಿಡಿಬಹುದು. ಕರೆಕ್ಟಾ. ಸೊ ಹಾಗಾದ್ರೆ ನೋಡೋಣ ಈಗ ಅವಿಭಾಜ್ಯ ಸಂಖ್ಯೆಗಳಂದ್ರೇನು. ಅವಿಭಾಜ್ಯ ಸಂಖ್ಯೆಗಳಂದ್ರೆ, ಇಲ್ಲಿ 1 ಸೆಕೆಂಡ್, ನಾನು ನಿಮ್ಗೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ನಾವು 1 ಸೆಕೆಂಡ್ ಒಂದೇ 1 ಸೆಕೆಂಡ್ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಅವಿಭಾಜ್ಯ ಸಂಖ್ಯೆಗಳಂದ್ರೇನು ಗೊತ್ತಾಗ್ತೈತಿ ನಿಮ್ಗೆ. ಓಕೆ, ಸೊ ಅವಿಭಾಜ್ಯ ಸಂಖ್ಯೆಗಳು, ಹೌದಾ. 1 ಸೆಕೆಂಡ್ ಕಾಣಿಸ್ತಾ ಇದೆ ನಿಮ್ಗೆ, ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಇದೆ, ಹೌದಾ. ಸೊ ಇಲ್ಲಿ ನಾನು ನಿಮ್ಗೆ ಆಮೇಲೆ ನನ್ನ ಬೋರ್ಡ್ ಮೇಲೂ ಕೂಡ ಬರೋದ್ ತೋರಿಸ್ತೀನಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಬಹಳ ದೊಡ್ಡ ಸಂಖ್ಯೆ ಇದೆ ಇಲ್ಲಿ, ಇರ್ಲಿ ನಾನು ಏನ್ ಮಾಡ್ತೀನಿ, ಒಂದು ಚಿಕ್ಕ ಸಂಖ್ಯೆಯನ್ನ ಬರೀತೀನಿ, ಹೌದಾ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು, ಹೌದಾ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ, ಸೊ ಇಲ್ಲಿ ನಾನು ಏನ್ ಬರಿತೀನಿ, ಹೌದಾ. ಸೊ ನಿಮ್ಗೆ ಇಲ್ಲೇ ನಾನು 16 ಬರ್ದಿದ್ನಲ್ಲ, ಸೊ ಆ 16 ನಂಬರ್ ಅನ್ನ ಬರಿತೀನಿ ನೋಡ್ರಿ. ಓಕೆ, ಸೊ ಇಲ್ಲಿ ಏನಾಗತ್ತೆ, ನನ್ಗೆ ಕ್ಯಾಲ್ಕುಲೇಟ್ ಮಾಡೋಣ. 16ರ ಯಾವಂದ್ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಅವಿಭಾಜ್ಯ ಅಪವರ್ತನಗಳು ಯಾವ ರೀತಿ ಇರ್ತಾವ, ಹೌದಾ. ಕಾಣಿಸ್ತಾ ಇದೆ, ಹೌದಾ. ಅವಿಭಾಜ್ಯ ಅಪವರ್ತನಗಳು ಏನಾಗ್ತದೆ, ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಇವಾಗ ದೊಡ್ಡ ಸಂಖ್ಯೆಯನ್ನ ಹಾಕೋಣ, ಚಿಕ್ಕ ಸಂಖ್ಯೆ ತಗೊಳ್ಳೋದಿಲ್ಲ, ಹೌದಾ. ಪ್ರೈಮ್ ಫ್ಯಾಕ್ಟರೈಸೇಷನ್, ಹೌದಾ. ಒಂದ್ ಸೆಕೆಂಡ್. ಓಕೆ,
ಸೊ ಇಲ್ಲಿ ಅದೇನಿತ್ತು 729 ಹಾಕೋಣ ಇವಾಗ ನೋಡೋಣ. ಮೇ ಬಿ ದೊಡ್ಡ. ಸೊ ಅದೇನಾಗ್ತಾ ಇದೆ ಕ್ಯಾಲ್ಕುಲೇಟ್ ಅಲ್ಲಿ ಏನಾಗ್ತಾ ಇದೆ, 1 ಸೆಕೆಂಡ್. ಅಲ್ಲೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಯಾವ ರೀತಿ ತಗೊಳ್ತಾ ಇದೆ ಅಂದ್ರದು 1 ಸೆಕೆಂಡ್. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಅವಿಭಾಜ್ಯ ಅಪವರ್ತನಗಳು ಅಂತ ಇದೆ, ಹೌದಾ. ಸೊ ನಾನು ಇದನ್ನ ಯಾವ ರೀತಿ ಮಾಡ್ತೇನೆ, ಫಸ್ಟ್ ನನಗೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ್ದು ಬರುತ್ತೆ ನೋಡ್ರಿ, ಯಾವ್ದು ಬರುತ್ತೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ 2, ಹೌದಾ. ಸೊ 2 ಆದ್ಮೇಲೆ ಯಾವ್ದು ಬರುತ್ತೆ, ವೆರಿ ಗುಡ್, ಅವಿಭಾಜ್ಯ ಸಂಖ್ಯೆ 3, ಅದರ ನೆಕ್ಸ್ಟ್ 5 ಬರುತ್ತೆ, ಹೌದಾ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ಫಸ್ಟ್ ನಾನು ಏನ್ ಮಾಡ್ತೇನೆ, 2ಅನ್ನ ನೋಟ್ ಪೂರ್ತಿ 2 ನಮ್ಗೆ ನೆಕ್ಸ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂದಾಗ ನಾವ್ ಏನ್ ಮಾಡ್ಬೇಕು, 2ಅನ್ನ ತಗೋಬೇಕು. ಹಾಗಾದ್ರೆ 2 8 16, ಕರೆಕ್ಟ್. ನೆಕ್ಸ್ಟ್ 2 4 8, ನೆಕ್ಸ್ಟ್ 2 2 4, ಕರೆಕ್ಟ್. ಆಮೇಲೆ 2 1 1, ಹೌದಾ. ಇಲ್ಲಿ 1 ಬಂತಲ್ಲ, ಮುಗೀತು. ಹಾಗಾದ್ರೆ 16ರ ಅವಿಭಾಜ್ಯ ಅಪವರ್ತನಗಳು ಯಾವುವು, ಹಾಗಾದ್ರೆ 16ರ ಅವಿಭಾಜ್ಯ ಅಪವರ್ತನಗಳು 2 ಇಂಟು 2, ಹೌದಾ. ಇಲ್ಲಿ ಏನೇನಿದಾವ ಎಲ್ಲವನ್ನ ನಾನು ಇಲ್ಲಿ ಬರೀತೀನಿ, ಹೌದಾ. ಇಂಟು 2 ಇಂಟು 2 ಅಂತ ಇದೆ, ಹೌದಾ. ಸೊ ಹಾಗಾದ್ರೆ ಇಲ್ಲಿ 2 ಒಂದೊಂದು ಗುಂಪು ಮಾಡ್ಕೋಬೇಕು ನಾವು. ಆ 2 ಒಂದೊಂದು ಗುಂಪು ಅಂದ್ರೆ ಎಷ್ಟಾಯ್ತು, ಹೌದಾ. ಇದರಲ್ಲಿ 2ಅನ್ನು 1ಅನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು, ಇದರಲ್ಲಿ ಕೂಡ 1ಅನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು. ಅವಾಗ ಎಷ್ಟಾಯ್ತು, 2 2 4 ಅಂತ ಆಯ್ತು. ಹಾಗಾದ್ರೆ 16ರ ವರ್ಗಮೂಲ ಎಷ್ಟಾಗತ್ ನಮ್ಗೆ, 4 ಅಂತ ಆಯ್ತು. ಕರೆಕ್ಟಾ, ಕರೆಕ್ಟಾ, ಓಕೆ. ಸೊ ಹಾಗಾದ್ರೆ ಇವಾಗ ನಾನು ಇನ್ನೊಂದು ಸಂಖ್ಯೆಯನ್ನ ಕೊಡ್ತೀನಿ, ನೀವ್ ಹೇಳ್ಬೋದಾ ನನಗೆ, ಯಾವ ಇನ್ನೊಂದು ಸಂಖ್ಯೆಯನ್ನ ಕೊಡ್ತೀನಿ, ಯಾವ್ದಂತ ಹೇಳ್ಬೋದಾ ನೀವು, ಹೇಳ್ರಿ. 36. ನೀವು ಹಂಗೆ ಹೇಳೋಗಿಲ್ಲ, ಇದು ಈಸಿ ಇದೆ ನಂಗೆ ಗೊತ್ತು, ಬಟ್ ನೀವೇನ್ ಮಾಡ್ಬೇಕು, ನಿಮ್ಮ ನೋಟ್ಬುಕ್ಸ್ ನಲ್ಲಿ ನಾನು ಯಾವ ರೀತಿ ಪ್ಯಾಟರ್ನ್ಸ್ ಅಲ್ಲಿ ಮಾಡಿದಲ್ಲ ಅದೇ ರೀತಿ ನೀವು ಮಾಡ್ಬೇಕು, ಹೌದಾ. 36 ಏನಾಗತ್ ನೋಡ್ರಿ, 36 ಅಂದ್ರೆ 36ರ ವರ್ಗಮೂಲ ಯಾವುದು, 36ರ ವರ್ಗಮೂಲ, 36ರ ವರ್ಗಮೂಲ, 36ರ ವರ್ಗಮೂಲ ಎಷ್ಟು. 6 ಗೊತ್ತಿದೆ ನನಗೆ, ನೀವು ಹೇಳ್ತಾ ಇದ್ದೀರಿ 6 ಅಂತೇಳಿ, ಬಟ್ ನೀವೇನ್ ಮಾಡ್ಬೇಕು ಇವಾಗ ನನ್ಗೆ ಇದೇ ರೀತಿ ಅವಿಭಾಜ್ಯ ಅಪವರ್ತನಗಳ ಮೂಲಕ ನೀವು ಹೇಳ್ಬೇಕು. ಹಾಗಾದ್ರೆ ಎಷ್ಟಾಯ್ತು, ನಾವೇನ್ ಮಾಡ್ಬೇಕು, ಡೈರೆಕ್ಟ್ 6 6 36 ಬರೆಯೋ ಹಾಗಿಲ್ಲ. ಫಸ್ಟ್ ನಾನು ಏನ್ ಮಾಡ್ತೀನಿ, 2, ಹೌದಾ. 2 1 2, ಕರೆಕ್ಟ್. ಅದಾದ್ಮೇಲೆ ಎಷ್ಟು ಉಳಿತಿಲ್ಲೇ, 1 ಉಳಿತು, 16 ಆಯ್ತು. 2 8 2 9, ಹೌದಾ. ಸೊ ಈಗ 2 9 ಬಂತಲ್ಲ, ಈಗ ನೆಕ್ಸ್ಟ್ ನನಗೆ 2ರ ಮಧ್ಯೆಯಲ್ಲಿ 9 ಇಲ್ಲ. ನಾನು ಅವಾಗ ಏನ್ ಮಾಡ್ಬೇಕು ಹೇಳ್ರಿ, ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು, 2 ಆದ್ಮೇಲೆ ಅವಿಭಾಜ್ಯ ಸಂಖ್ಯೆ ಯಾವುದು, ವೆರಿ ಗುಡ್, 3 ಇದೆ. ಸೊ ಆ 3ಅನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಬರೀತೀನಿ, 3 3 9, ನೆಕ್ಸ್ಟ್ 3 1 1. ಸೊ ಇಲ್ಲಿ 1 ಬಂದ್ರೆ ನಮ್ಗೆ ಮುಗೀತು, ಕರೆಕ್ಟಾ. ಸೊ ಹಾಗಾದ್ರೆ ನಾನು ಇವಾಗ ಏನ್ ಮಾಡ್ತೇನೆ, 36ರ ಅವಿಭಾಜ್ಯ ಅಪವರ್ತನಗಳು ಏನೇನಿದಾವ್ ನನ್ಗಿಲ್ಲೇ, 2 ಇಂಟು 2 ಇಂಟು 3 ಇಂಟು 3, ಹೌದಾ. ಸೊ ನಿಮ್ಗೆ ಇನ್ನೂ ಒಂದು ನೀವು ಕರೆಕ್ಟ್ ಮಾಡಿದ್ರಿಲ್ಲ ಲೆಕ್ಕವನ್ನ ಅಂತ ನೋಡ್ಲಿಕ್ಕೆ, 3 3 9, 9 2 18, 18 2 36, ಇವನ್ನೆಲ್ಲವನ್ನ ಗುಣಾಕಾರ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ, 36 ಬರುತ್ತೆ, ಕರೆಕ್ಟಾ. ಸೊ ಹಾಗಾದ್ರೆ ಇದರಲ್ಲಿ ನಾವು 2ರಲ್ಲಿ 1ಅನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು, ಹೌದಾ. ಸೊ 2ರಲ್ಲಿ 2, ಈ 3 3ರಲ್ಲಿ 1 3, ಹಾಗಾದ್ರೆ ಎಷ್ಟಾಯ್ತು, 2 3 6. ಸೊ 6 6 36. ಹಾಗಾದ್ರೆ 36ರ ವರ್ಗಮೂಲ ಎಷ್ಟಾಗತ್ತೆ ನಮ್ಗೆ, 6 ಅಂತ ಆಗತ್ತೆ, ಕರೆಕ್ಟಾ. ಸೊ ಇದು ನಮ್ಮ ಒಂದು ಏನಂದ್ರೆ ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವು ಏನ್ ಮಾಡ್ಬೋದು, ಈ ಒಂದು ವರ್ಗಮೂಲವನ್ನ ಕಂಡುಹಿಡಿಯುವಂತ ಒಂದು ಪದ್ಧತಿ ಇದು, ಕರೆಕ್ಟಾ. ಓಕೆ, ಅವಿಭಾಜ್ಯ ಅಪವರ್ತನಗಳು. ಈಗ ನೆಕ್ಸ್ಟ್ ನಮಗ್ ಬರುವಂತದ್ದು ಯಾವ್ದಂದ್ರೆ
ಹೌದಾ? ಸೊ ಈಗ ಅವಿಭಾಜ್ಯ ಅಪವರ್ತನದಲ್ಲಿ ನನಗೆ ಇನ್ನೊಂದು ಟೈಪ್ ಏನಿದೆ ಅಂದ್ರೆ ಇಲ್ಲಿದೆ ನೋಡಿ. ಈಗೊಂದು ಯಾವ ರೀತಿ ಪ್ಯಾಟರ್ನ್ಸ್ ಗಳು ಬರ್ತಾವಂದ್ರೆ, ಸೊ ಇಲ್ಲಿ 48 ಇದೆ ಅಂತ ತಿಳ್ಕೊರಿ. ಹೌದಾ? ಸೊ ಈ 48 ನನಗೆ ವರ್ಗ ಸಂಖ್ಯೆ ಹೌದೋ ಅಲ್ಲೋ? ವರ್ಗ ಸಂಖ್ಯೆ ಹೌದೋ ಅಲ್ಲೋದು? ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ ನಾನು, ಲಾಸ್ಟ್ ಸಂಖ್ಯೆಗಳನ್ನ ನೋಡಿ ನಾವು ವರ್ಗ ಸಂಖ್ಯೆ ಹೌದು ಅಲ್ಲೋ ಅಂತ ಹೇಳಿ ಚೆಕ್ ಮಾಡ್ಬೇಕು ಅಂತ. ಕರೆಕ್ಟಾ? ಸೊ ವರ್ಗ ಸಂಖ್ಯೆ ಇದು ಅಲ್ಲ, ಯಾಕಂದ್ರೆ ಇದು ಲಾಸ್ಟ್ 8 ಇದೆ. ಹೌದಾ? ಸೊ ನಮ್ಗೆ ವರ್ಗ ಸಂಖ್ಯೆಗಳು ಯಾವ್ಯಾವ ಇದಾವ್? 1 ಇದೆ, 4 ಇದೆ, 16 ಇದೆ, ಸಾರಿ 9 ಇದೆ, 16 ಇದೆ, 25, 36, ನೆಕ್ಸ್ಟ್ 49 ಇದೆ. ಬಟ್ ಇದು 48 ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೋಡೋಣಂತ. ಸೊ ಈಗ ಈ 48ಅನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವೇನ್ ಮಾಡ್ಬೇಕು? ಕಂಡುಹಿಡಿಯೋಣಂತ. ಓಕೆ, ಸೊ 48 ಅಂದ್ರೆ ಇಲ್ಲಿ ನೋಡ್ರಿ ಯಾವ ರೀತಿ ಇದಾವು. ಹೌದಾ? ಸೊ ನಿಮ್ಗೆ ಅಲ್ಲಿ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸಿದೆ ನಾನು ನಿಮ್ಗೆ. ಅವಿಭಾಜ್ಯ ಅಪವರ್ತನಗಳನ್ನ ಅಂದ್ರೆ ನೀವ್ ಈ ರೀತಿ ಬರೀತಿದ್ರಿ. ಹೌದಾ? ಸೊ 6th 7th ಗೆ. ಸೊ ಅದೇ ಪ್ಯಾಟರ್ನ್ ಅನ್ನ ನಾನು ನಿಮಗೆ ಸಿಮ್ಯುಲೇಷನ್ ಅಲ್ಲಿ ತೋರಿಸಿದ್ದು. ಹೌದಾ? ನಾ ಒಂದ್ ತೋರಿಸ್ತೇನೆ, 1 ಸೆಕೆಂಡ್. ಸೊ ಈಗ 48 ಇದೆ. 2 2 2 4 ಕರೆಕ್ಟ್, 2 1 2 2. ಹೌದಾ? ಸೊ ನೀವು 2 12 ತಗೋಬಹುದು. ಬಟ್ ಇಲ್ಲಿ ಏನಾಗ್ತದೆ ನಮ್ಗೆ, ಇಲ್ಲ ನಮ್ಗೆ 12 ಬಗ್ಗೆ ಬೇಡ, ಒಂದೊಂದನ್ನ ನಾವು ತಗೊಂಡ್ ಮಾಡ್ಬೋದು. ಹೌದಾ? ಸೊ 2 6 2 3 ಕರೆಕ್ಟ್. ಸೊ ಈಗ ನೆಕ್ಸ್ಟ್ ಏನಾಯ್ತು, ನನ್ಗೆ 2 ತಗೊಳ್ಳಿಕ್ ಬರುವುದಿಲ್ಲ, 2 ಮಗ್ಗಿಯಲ್ಲಿ 3 ಇಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಮತ್ತೆ 3 1 3 ತಗೊಂಡೆ. ಕರೆಕ್ಟ್. ಇವಾಗ ಏನ್ ಮಾಡೋಣ, ಈ 48 ಇದೆಯಲ್ಲ, ಸೊ ಈ 48ರ ಈ ಎಲ್ಲಾ ಅಪವರ್ತನಗಳನ್ನ ಇಲ್ಲಿ ಬರೆಯೋಣಂತೆ. ಹೌದಾ? ಸೊ 2 ಇಂಟು 2 ಇಂಟು 2, ಹೌದಾ, ಇಂಟು 2 ಇಂಟು 3. ಹೌದಾ? ಸೊ ಇವಾಗ ಏನ್ ಮಾಡಿದ್ದೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಏನ್ ಹೇಳಿದ್ದೆ, ಅವಿಭಾಜ್ಯ ಅಪವರ್ತನಗಳನ್ನ ಹೇಳಬೇಕಾದ್ರ ಅವ್ನ ಏನ್ ಮಾಡ್ಬೇಕು, 2 ಗುಂಪು ಮಾಡಿ ಒಂದನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು. ಹಾಗಾದ್ರೆ ಇದೊಂದು ಗುಂಪು, ಇದೊಂದು ಗುಂಪು, ಬಟ್ ಇದಕ್ ಜೋಡಿ ಇಲ್ಲಲ್ಲ, ಫ್ರೆಂಡೇ ಇಲ್ಲ ಅದಕ್ಕೆ. ಹೌದಾ? ಸೊ ಇದ್ರಲ್ಲಿ ನಾನು ಏನ್ ಮಾಡಿದೆ, 2 ಕನ್ಸಿಡರ್ ಮಾಡಿದೆ, 2 ಕನ್ಸಿಡರ್ ಮಾಡಿದೆ. ಹೌದಾ? ಸೊ ಇಲ್ಲಿ ಏನಾಗತ್ತ, ಇಲ್ಲಿ ಇನ್ನೂ ಒಂದು 3ಕ್ಕೆ ಜೋಡಿ ಬೇಕು. ಹೌದಾ? ಸೊ ಹಾಗಾದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಿಮ್ಗೆ ಒಂದು ಕ್ವಶನ್ ಬರುತ್ತೆ ಎಕ್ಸಾಮ್ ನಲ್ಲಿ. ಈ 48ಅನ್ನ ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಕ್ವಶನ್ ಅರ್ಥ ಆಯ್ತಾ? ನೀವು ಟೆಕ್ಸ್ಟ್ ಬುಕ್ ನಲ್ಲಿ ನೀವು ಈಗ ಆಲ್ರೆಡಿ ಬಿಡಿಸ್ತಾ ಇದ್ರೆ ಈ ಕ್ವಶನ್ ಬಂದಿರ್ಬೋದು. ಹೌದಾ? ಏನಂದ್ರೆ 48ಅನ್ನು ಕನಿಷ್ಠ ವರ್ಗ ಸಂಖ್ಯೆಯನ್ನಾಗಿ, ಅಂದ್ರೆ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಕನಿಷ್ಠ ಸಂಖ್ಯೆ ಅಂದ್ರೆ ಇದರ ಜೋಡಿಯನ್ನ ಒಂದು ಗುಣಾಕಾರ ಮಾಡಿಬಿಟ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ? ಹಾಗಾದ್ರೆ ಜೋಡಿಯನ್ನ ಗುಣಾಕಾರ ಮಾಡಿಬಿಟ್ರೆ ನನಗೆ ಇನ್ನೊಂದನ್ನ ಕನ್ಸಿಡರ್ ಮಾಡ್ತೇನಿ. ಅವಾಗ ಈ 3ಕ್ಕ ಅಂದ್ರೆ ಇದಕ್ಕೆ 48ಕ್ಕೆ ನಾವು ಗುಣಾಕಾರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಇನ್ನೊಂದು 3ಅನ್ನ ಗುಣಾಕಾರ ಮಾಡಿದ್ರೆ ನನಗೆ ಇದೊಂದು ಪೂರ್ತಿಯಾದ ವರ್ಗ ಸಂಖ್ಯೆ ಆಗತ್ತೆ. ಹಾಗಾದ್ರೆ ಏನ ನೋಡ್ರಿ, ಅದು 48ಕ್ಕೆ ಇಂಟು 3 ಮಾಡ್ರಿ, ಎಷ್ಟಾಯ್ತು? 3 8 24, 3 4 12, 2 14. ಎಷ್ಟಾಯ್ತು ಹಾಗಾದ್ರೆ? 144 ಆಯ್ತು. ಸೊ 144ರ ವರ್ಗಮೂಲ ಎಷ್ಟಾಗತ್ತೆ? 3 2 6, 6 2 12. ಹೌದಾ? ಗೊತ್ತಾಯ್ತಾ? ಈ ರೀತಿ ಕನಿಷ್ಠ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು, ಇನ್ ಕೇಸ್ ಅಲ್ಲಿ ಭಾಗಿಸ್ತಾ ಇದ್ದಾಗ ಎಕ್ಸ್ಟ್ರಾ ಸಂಖ್ಯೆಯನ್ನ ತೆಗಿಬೇಕು. ಗುಣಾಕಾರ ಮಾಡ್ತಾ ಇದ್ವಿ ಅಂದ್ರೆ ಅದೇ ಸಂಖ್ಯೆಯನ್ನ ನಾವು ಅದಕ್ಕೆ ಇನ್ನೊಂದನ್ನ ಪೇರ್ ಮಾಡ್ಬಿಟ್ಟಿವಿ ಅಂದ್ರೆ ಆ ಕನಿಷ್ಠ ಸಂಖ್ಯೆ ಯಾವುದು ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಕರೆಕ್ಟ್? ಓಕೆ. ಸೊ ಹಾಗಾದ್ರೆ ಇಲ್ಲಿ ಒಂದು ಪ್ಯಾಟರ್ನ್ ಇದೆ ನಿಮ್ಗೆ. ವರ್ಗ ಸಂಖ್ಯೆಗಳಂದ್ರೆ ಯಾವ ರೀತಿ ಇರ್ತಾವ, ಅದ್ರ ಜೊತೆಗೆ ನಾವು ಕ್ಯೂಬ್ ಅನ್ನ ಕೂಡ ನಾವು ಕಲಿಬಹುದು. ಹೌದಾ? 1 ಸೆಕೆಂಡ್. ಓಕೆ. ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗೆ? ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಸೊ 3 ಇದೆ. ಹಾಗಾದ್ರೆ ಇದನ್ನ ನಾನು ಏನ್ ಮಾಡ್ತೇನೆ, ಸ್ವಲ್ಪ ಸ್ಲೈಡ್ ಅನ್ನ ಮೂವ್ ಮಾಡ್ತೇನೆ ನೋಡಿ. ಎಷ್ಟಾಯ್ತು? 3 1
2 ಹೌದಾ? ಇಲ್ಲೇನಾಯ್ತು? 3 9 ಹಾಗಾದ್ರೆ ಇಲ್ಲಿ ಬಾಕ್ಸ್ ನಲ್ಲಿ ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ? 3 9 ನಮ್ಗೆ ಚುಕ್ಕಿಗಳಿದಾವ. ಹೌದಾ? ಸೊ ಈ ರೀತಿ ನಾವು ಸ್ಕ್ವೇರ್ ಅನ್ನ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇದನ್ನೇ ನಾನು ಇನ್ನೂ ಸ್ಲೈಡ್ ಮಾಡಿದೆ ಅಂದ್ರೆ ನನಗ ಕ್ಯೂಬ್ ಕೂಡ ಇಲ್ಲೇ ಬರ್ತೈತಿ. ಕ್ಯೂಬ್ ಕೂಡ ಇಲ್ಲೇ ಬರತ್ ನೋಡ್ರಿ. ಹೌದಾ? ಕರೆಕ್ಟ್. ಕ್ಯೂಬ್ ಮೂರು ಕ್ಯೂಬ್ ಅಂದ್ರೆ 3 ಸತಿ ಗುಣಾಕಾರ ಮಾಡಿದಾಗ ನನಗೆ 27 ಅಂತ ಬರುತ್ತೆ. ಅಂದ್ರೆ ನಿಮ್ಗೆ ಹೇಳ್ತೇನೆ, ನನಗೆ ಕ್ಯೂಬ್ ಅಂತಾನು ಇದೆ, ಘನಗಳು ಅಂತ ಅವಾಗ ಹೇಳ್ತೇನೆ. ಜಸ್ಟ್ ನಿಮ್ಗ ತೋರಿಸ್ತಾ ಇದ್ದೀನಿ. ಇನ್ನೊಂದು ಯಾವ್ದಂದ್ರೆ 2. ಸೊ 2ರ ವರ್ಗ ಎಷ್ಟು? 4. ವೆರಿ ಗುಡ್. ಸೊ ನಾವೇನ್ ಮಾಡ್ತೇವೆ ಇವಾಗ? 4. ಕರೆಕ್ಟ್. 2ರ ವರ್ಗ. ನೆಕ್ಸ್ಟ್ 6ರ ವರ್ಗ ಎಷ್ಟು? 6ರ ವರ್ಗ ಎಷ್ಟು? ವೆರಿ ಗುಡ್. 36 ಇದೆ. ಸೊ ನೋಡೋಣ ಹಾಗಾದ್ರೆ 36 ಬರುತ್ತಂತ ಹೇಳಿ. 4 5 6. ಹೌದಾ? 6 ಸ್ಕ್ವೇರ್ ಅಂದಾಗ ಇಲ್ಲಿ 36 ಆಯ್ತು. ಈ ಡಾಟ್ ಗಳನ್ನ ಎನಿಸ್ರಿ ನೀವು. ಒಂದು ಬಾಕ್ಸ್ ನಲ್ಲಿ 6 ಇದಾವಂದ್ರೆ ಅಷ್ಟು ಬಾಕ್ಸ್ ನಲ್ಲಿ ಏನ್ ಮಾಡ್ಬೇಕು? ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 36 ಬಂತು. ಇದನ್ನೇ ನಾನು ಕ್ಯೂಬ್ ಮಾಡಿದ್ರೆ ಎಷ್ಟು ಬಂತು? ಹೌದಾ? ಕ್ಯೂಬ್ ಮಾಡಿದ್ರೆ ಎಷ್ಟು ಬಂತು? 216 ಅಂತ ಬಂತು. ಕರೆಕ್ಟ್. ನೆಕ್ಸ್ಟ್. ಹೌದಾ? ಒಂದೇ ಇದೆ ಅದು. ಹೌದಾ? ನೀವು 1 ಕ್ಯೂಬ್ ಮಾಡಿದ್ರು ಅದು ಒಂದೇ ಇರುತ್ತೆ. ನೆಕ್ಸ್ಟ್ 5 ಮಾಡ್ರಿ ನೋಡೋಣ. 5 2 3 4 5. 5 5 25. ಕರೆಕ್ಟ್. ನೆಕ್ಸ್ಟ್ ಇಲ್ಲೇನಾಯ್ತು? 5 5 25. 25 5 135. ಒಂದೇ ಸಂಖ್ಯೆಯನ್ನ ನಾವು 3 ಸತಿ ಗುಣಾಕಾರ ಮಾಡಿದಾಗ ಅದು ಕ್ಯೂಬ್ ಅಂತ ಆಗತ್ತೆ. ಕರೆಕ್ಟ್. ಓಕೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡೋಣ. 4 ನೋಡ್ರಿ. ಹೌದಾ? 4 4 16. ಓಕೆ. ಸೊ ಅದನ್ನೇ ಮತ್ತೆ ನೀವು ಗುಣಾಕಾರ ಮಾಡ್ರಿ. ಕ್ಯೂಬ್ ವರೆಗೂ ನಾವು ಡ್ರ್ಯಾಗ್ ಮಾಡ್ಬಿಟ್ವಿ ಅಂದ್ರ ಕ್ಯೂಬ್ ಕೂಡ ಬರತ್ ನಮ್ಗೆ. ಯಾವ್ದು ಅಂದ್ರೆ 4ಅನ್ನ 3 ಸತಿ ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ? 64 ಅಂತಾನು ಕೂಡ ಬರ್ತೈತಿ. ಕರೆಕ್ಟಾ? ಓಕೆ. ಓಕೆ. ಸೊ ನಾವ್ ಇಷ್ಟೊತ್ತವರೆಗೂ ಏನ್ ಮಾಡಿದ್ವಿ? ಒಂದು ವರ್ಗ ಸಂಖ್ಯೆಗಳ ಬಗ್ಗೆ ನಾವು ಏನ್ ಮಾಡಿದ್ವಿ? ಕಲ್ತೀವಿ. ಅದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದನ್ನ ಹೇಳ್ತೇನೆ ಅಂದಿದ್ದೆ. ಯಾವ್ದಂದ್ರೆ ಒಂದು ಪುನರಾವರ್ತಿತ ಪುನರಾವರ್ತಿತ ವ್ಯವಕಲನದ ಮುಖಾಂತರ. ಹೌದಾ? ಸೊ ಇದು ಸ್ವಲ್ಪ ನಿಮ್ಗೆ ಹಂಗೆ ಬೇಸಿಕ್ ಅನ್ನ ಹೇಳ್ತೇನೆ ಅಷ್ಟೇ. ಯಾವ್ದೋ ಒಂದು ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೋದು? ಪುನರಾವರ್ತಿತ ವ್ಯವಕಲನದ ಒಂದು ಬೆಸ ಸಂಖ್ಯೆಗಳನ್ನ ಕಳೆಯೋದ್ರಿಂದ ನಾವ್ ಏನ್ ಮಾಡ್ಬೋದು? ಅದರದ್ದು ಒಂದು ವರ್ಗ ಮೂಲವನ್ನ ಕೂಡ ನಾವು ಕಂಡುಹಿಡಿಬಹುದು. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಯಾವ್ದನ್ನ ತಗೋತೇನೆ? 81 ತಗೋತೇನೆ. ಸೊ ನಿಮ್ಗೆ ಗೊತ್ತಿದೆ 81ರ ವರ್ಗ ಮೂಲ ಎಷ್ಟಿದೆ? ನನ್ಗೆ 9 ಇದೆ. ಹೌದಾ? ಇದು ಗೊತ್ತಿದೆ ನನ್ಗೆ. ಬಟ್ ಇದನ್ನ ಪುನರಾವರ್ತಿತ ವ್ಯವಕಲನದ ರಿಪೀಟೆಡ್ ಸಬ್ಸ್ಟ್ರಾಕ್ಷನ್, ಹೌದಾ, ಅದ್ರ ಮುಖಾಂತರ ನಾವು ಯಾವ ರೀತಿ ಕಂಡುಹಿಡಿಬಹುದು? ಹೌದಾ? ಸೊ ಹಾಗಾದ್ರೆ ಇಲ್ಲಿ 81 ಇದೆ. ಹೌದಾ? 81ರ ಮೊದಲನೇ ಬೆಸ ಸಂಖ್ಯೆ ಯಾವುದು? ಮೊದಲು ಬರುವಂತ ಬೆಸ ಸಂಖ್ಯೆ ಯಾವ್ದು ನಮ್ಗೆ? 1. ಕರೆಕ್ಟ್. 81ರಲ್ಲಿ 1ಅನ್ನ ಮೈನಸ್ ಮಾಡಿದ್ವಿ ಅಂದ್ರೆ 80 ಬಂತು. ಕರೆಕ್ಟ್. ಸೊ ಅದೇ 80ರಲ್ಲಿ ನಾನು ಏನ್ ಮಾಡ್ತೀನಿ? ಎರಡನೇ ಬೆಸ ಸಂಖ್ಯೆಯನ್ನ ಮೈನಸ್ ಮಾಡ್ತೀನಿ. ಅಂದ್ರಲ್ಲಿ ಏನಾಗ್ತಿದೆ ನಮ್ಗೆ? ಹೌದಾ? ಅಲ್ಲೇನಾಗ್ತದೆ? 1 3 5 ಬೆಸ ಸಂಖ್ಯೆಗಳನ್ನ. ಹೌದಾ? ಬೆಸ ಸಂಖ್ಯೆಗಳಂದ್ರೆ ಇಲ್ಲಿ ಏನಾಯ್ತು? 3 ಬಂತು ಇವಾಗ. ಹೌದಾ? 1 ಆದ್ಮೇಲೆ 3 ಬಂತು. ಸೊ 80ನಲ್ಲಿ 3ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬಂತು? ವೆರಿ ಗುಡ್. 77 ಬಂತು. ಕರೆಕ್ಟ್. ಕರೆಕ್ಟಾ? ಸೊ ಈ 77ಲ್ಲಿ ನಾನು ಮತ್ತೆ ಮೂರನೇ ಬೆಸ ಸಂಖ್ಯೆ ಯಾವುದು? 1 3. ಅದಾದ್ಮೇಲೆ ಎಷ್ಟು ಬರ್ಬೇಕು ನನ್ಗೆ ಇಲ್ಲಿ? ವೆರಿ ಗುಡ್. 5 ಬರ್ಬೇಕು. ಹಾಗಾದ್ರೆ 77 ಮೈನಸ್ 5 ಮಾಡಿದ್ರೆ ಎಷ್ಟು ಬಂತು ನನ್ಗೆ? ವೆರಿ ಗುಡ್. 72 ಬಂತು. ಹೌದಾ? ಸೊ 72 ಮೈನಸ್ ಈ 5ರ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು? ನೆಕ್ಸ್ಟ್ ಬೆಸ ಸಂಖ್ಯೆ 5 ಆದ್ಮೇಲೆ ಬೆಸ ಸಂಖ್ಯೆ ಬರೋದು? ವೆರಿ ಗುಡ್. 7 ಇದೆ. ಹೌದಾ? ಸೊ 72ರಲ್ಲಿ 7ಅನ್ನ ಮೈನಸ್ ಮಾಡ್ರಿ ಎಷ್ಟು ಬಂತು? 65 ಬಂತು. ಕರೆಕ್ಟ್. ನೆಕ್ಸ್ಟ್ 65ರಲ್ಲಿ
ಈ 7ರ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು? 7 ಆದ್ಮೇಲೆ ಬೆಸ ಸಂಖ್ಯೆ ಬರುವುದು ಎಕ್ಸಾಕ್ಟ್ಲಿ 9 ಬಂತು. ಸೊ 65 ಮೈನಸ್ 9 ಮಾಡ್ರಿ ಎಷ್ಟಾಯ್ತು? ಎಷ್ಟಾಯ್ತು? 65 ಮೈನಸ್ 9 ಮಾಡಿದ್ರೆ ಯಾರೋ ಹೇಳ್ತಾ ಇದ್ದಾರೆ, ಟ್ರೈ ಮಾಡ್ರಿ. ವೆರಿ ಗುಡ್, 56 ಅಂದ್ರೆ 56 ಬಂತು. ಸೊ 56 ಮೈನಸ್ ಈ 9 ಆದ್ಮೇಲೆ ಬರ್ತಕ್ಕಂತ ಬೆಸ ಸಂಖ್ಯೆ ಯಾವುದು? ಪ್ರೈಮ್ ನಂಬರ್ ಯಾವುದು? ಸಾರಿ, ಬೆಸ ಸಂಖ್ಯೆ ಆಡ್ ನಂಬರ್ ಯಾವುದು? ಓಕೆ, ಸೊ 9 ಆದ್ಮೇಲೆ ಏನಾಯ್ತು ನನ್ಗೆ? 11. ಹೌದಾ? ಸೊ 56ರಲ್ಲಿ 11ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 45 ಬಂತು. ಕರೆಕ್ಟ್. ಸೊ 45 ನೆಕ್ಸ್ಟ್ ಇಲ್ಲಿ 11 ಆದ್ಮೇಲೆ ಬರುವಂತ ಬೆಸ ಸಂಖ್ಯೆ ಯಾವುದು? ವೆರಿ ಗುಡ್, 13. 45 ಮೈನಸ್ 13 ಮಾಡ್ರಿ ಎಷ್ಟು ಬಂತು? 32. ಕರೆಕ್ಟ್. ಸೊ ನೆಕ್ಸ್ಟ್ ಈ 32ಅನ್ನ ತಗೋತೀನಿ ನಾನು. ಹೌದಾ? 32 ಇಲ್ಲಿ 13 ಆದ್ಮೇಲೆ ಬರತಕ್ಕಂತ ಬೆಸ ಸಂಖ್ಯೆ ಯಾವುದು? ವೆರಿ ಗುಡ್, 15. 32 ಮೈನಸ್ 15 ಮಾಡ್ರಿ ಎಷ್ಟಾಯ್ತು? 32 ಮೈನಸ್ 15 ಮಾಡ್ರಿ ಎಷ್ಟಾಯ್ತು? 17. ಹೌದಾ? 17 ಬಂತು. ಸೊ 17 ಆದ್ಮೇಲೆ ಇಲ್ಲಿ 17, ಇಲ್ಲಿ 15 ಇದೆ. ಕರೆಕ್ಟಾ? ಸೊ 15 ಆದ್ಮೇಲೆ ಬರ್ತಕ್ಕಂತ ಬೆಸ ಸಂಖ್ಯೆ ಯಾವುದು? ವೆರಿ ಗುಡ್, 17 ಬಂತು. ಸೊ 17 ಮೈನಸ್ 17 ಮಾಡ್ರಿ ಎಷ್ಟು ಬಂತು? 0 ಬಂತು. ಓಕೆ, ಸೊ ಈ 81ಅನ್ನ ಕಂಟಿನ್ಯೂ ನಾವು ಒಂದು ಬೆಸ ಸಂಖ್ಯೆಗಳ ಮುಖಾಂತರ ಮೈನಸ್ 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 ಮಾಡೋದು ಎಲ್ಲಿವರೆಗೂ? ಅಪ್ ಟು 0ವರೆಗೂ ನಾವೇನ್ ಮಾಡಿದ್ವಿ? ಮೈನಸ್ ಮಾಡಿದ್ವಿ. ಕರೆಕ್ಟ್. ಸೊ ಹಾಗಾಗಿ ಒಟ್ಟೆ ಇದು 0 ಬರ್ಲಿಕ್ಕೆ ಎಷ್ಟು ಸ್ಟೆಪ್ಸ್ ಗಳನ್ನ ತಗೊಂಡಿದೆ ನೋಡ್ರಿ ಅದು. ಈ 81ರಿಂದ ಈ 0 ಬರೋವರೆಗೂ ಎಷ್ಟು ಸ್ಟೆಪ್ ನಲ್ಲಿ ಅದು ಬಂದಿದೆ? 1, ಕರೆಕ್ಟ್, 2, 3, 4, 5, 6, 7, 8, 9. ಹೌದಾ? ಸೊ ಈ 81 0 ಬರ್ಲಿಕ್ಕೆ ಈ 9 ಸ್ಟೆಪ್ ಗಳನ್ನ ತಗೊಂಡಿದೆ. ಹಾಗಾಗಿ ಈ 9 ಅನ್ನೋದು ಏನಾಗತ್ತೆ ನಮ್ಗಿಲ್ಲೇ? ಈ 81ರ ಒಂದು ವರ್ಗ ಮೂಲ. 81ರ ವರ್ಗ ಮೂಲ. ಅರ್ಥ ಆಯ್ತಾ? ಏನಿಲ್ಲ, 81ರಿಂದ ಯಾವ ಕೊಟ್ಟಿರೋ ಒಂದು ವರ್ಗ ಸಂಖ್ಯೆಯನ್ನ ನೀವು ಕಂಟಿನ್ಯೂ ಬೆಸ ಸಂಖ್ಯೆಗಳ ಮುಖಾಂತರ ಮೈನಸ್ ಮಾಡ್ತಾ 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 0 ಬರ್ಬೇಕದು. ಓಕೆ, ಸೊ 0 ಬಂತು ಅಂದ್ರೆ ನಾವೇನ್ ಮಾಡ್ಬೋದು? ಇದೊಂದು ವರ್ಗ ಸಂಖ್ಯೆ ಅಥವಾ ಅಂತ ನಾವು ಹೇಳ್ಬೋದು. ಕರೆಕ್ಟಾ? ಸೊ ಹಾಗಾದ್ರೆ ನಾನು ನಿಮ್ಗೊಂದಿಷ್ಟು ಹೋಮ್ವರ್ಕ್ ಅನ್ನ ಕೊಡ್ತೀನಿ ಇವಾಗ. ಸೊ ನೀವ್ ಅದನ್ನೇ ಮನೆಯಲ್ಲಿ ಟ್ರೈ ಮಾಡ್ಕೊಂಡ್ ಬರ್ಬೇಕು. ನನಗೆ ನೆಕ್ಸ್ಟ್ ವೀಕ್ ನಲ್ಲಿ ಹೇಳ್ಬೇಕು ಯಾವ್ಯಾವ ವರ್ಗ ಸಂಖ್ಯೆಗಳನ್ನ ನೀವು ಬರ್ಕೊಂಡ್ ಬರ್ಬೇಕು. ಯಾವ್ದಂದ್ರೆ 144. ಹೌದಾ? ಆಮೇಲೆ ಫಸ್ಟ್ ಇದು ಬರ್ಕೋರಿ. ಆಮೇಲೆ 196, 400, ಆಮೇಲೆ 4ನೇದು 289. ಹೌದಾ? ಸೊ ಈ ಒಂದು 4 ಸಂಖ್ಯೆಗಳನ್ನ ನಾನು ಯಾವ ರೀತಿ ಮಾಡಿದ್ನಲ್ಲ ಅದೇ ರೀತಿ ನೀವು ಮೈನಸ್ ಮಾಡಿ ಮಾಡಿ ವರ್ಗಮೂಲವನ್ನ ಕಂಡುಹಿಡಿಬೇಕು. ಒಂದು, ಅದರ ಜೊತೆಗೆ ಅವಿಭಾಜ್ಯ ಅಪವರ್ತನಗಳ ಮೂಲಕ ನೀವೇನ್ ಮಾಡ್ಬೇಕು? ಇದನ್ನ ವರ್ಗ ಮೂಲಗಳನ್ನ ಕಂಡುಹಿಡಿಬೇಕು. ಗೊತ್ತಾಯ್ತಾ? ಇದು ಹೋಮ್ ವರ್ಕ್ ಇದು ನಿಮ್ಗೆ. ಕರೆಕ್ಟಾ? ಹೌದಾ? ಇಷ್ಟೊತ್ತವರೆಗೂ ಏನ್ ಕಲಿತ್ರಲ್ಲ ಅದರದ್ದು ಹೋಮ್ ವರ್ಕ್ ಇದು. 144 ಬರೀ 4 ಸಂಖ್ಯೆಗಳನ್ನ, ಒಂದು ಸಂಖ್ಯೆಯನ್ನ ಕಂಟಿನ್ಯೂ ಆಗಿ ಬೆಸ ಸಂಖ್ಯೆಗಳ ಮುಖಾಂತರ ಮೈನಸ್ ಮಾಡೋದ್ರ ಮುಖಾಂತರ ಕಂಡುಹಿಡಿಬೇಕು. ಅದೇ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ. ಹೌದಾ? ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಿಮ್ಯುಲೇಷನ್ ತೋರಿಸಿದೆ, ಅವೆಲ್ಲ ಕ್ವಶನ್ ಮಾರ್ಕ್ ಇತ್ತು, ನಿಮ್ಗೆ ಗೊತ್ತಾ? ಸೊ ಅದು ಯಾಕೆ ಅಂದ್ರೆ ನೀವೇ ಅಲ್ಲಿ ಏನ್ ಮಾಡ್ಬೇಕು, ನನಗೆ ಹೇಳ್ಬೇಕು ಪ್ರತಿ ಸಲ ಅಲ್ಲಿ. ಹೌದಾ? ಇದಿಷ್ಟು ಇದಿಷ್ಟು ಅಂತ ಹೇಳಿ. ಗೊತ್ತಾಯ್ತಾ? ಅದೇ ರೀತಿ ನೀವು ಇವನ್ನ ಮಾಡ್ಕೊಂಡ್ ಬರ್ಬೇಕು. ಹೌದಾ? ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಸೊ ಇಷ್ಟೊತ್ತವರೆಗೂ ನೀವ್ ಏನ್ ಕಲಿತ್ರಲ್ಲ, ಸೊ ಅದ್ರ ಮೇಲೆ ಒಂದಿಷ್ಟು ಹಂಗೆ ಸುಮ್ನೆ ನಿಮ್ಗೆ ಆಕ್ಟಿವಿಟೀಸ್ ಟೈಪ್ ಏನೇನ್ ಕಲ್ತೀರಿ ಸ್ವಲ್ಪ ಚೆಕ್ ಮಾಡೋಣ. ನೆನಪಿದೆ ಏನು ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಸೊ ನೀವೆಲ್ಲರೂ ರೆಡಿ ಇದ್ದೀರಲ್ಲ? ಓಕೆ, ನೀವ್ ಯಾವ ರೀತಿ ನೋಡೋಣ, ಇದಕ್ಕೆ ಯಾವ ರೀತಿ ಆನ್ಸರ್ ಕೊಡ್ತೀರಿ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ.
ಚೆಕ್ ಮಾಡೋಣ. ಒಂದ್ ಸೆಕೆಂಡ್. ಓಕೆ, ಕಾಣಿಸ್ತಾ ಇದೆಯಲ್ಲ, ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಇಷ್ಟೊತ್ವರೆಗೂ ಏನ್ ಕಲಿತ್ರಲ್ಲ ಅದೇ ಕ್ವಶನ್ ಇದು, ಹೌದಾ? ಸೊ ಅಲ್ಲಿ ನೋಡ್ರಿ, 1+3+5+7+9+11+13+15 ಈ ಪ್ರಥಮ ಬೆಸ ಸಂಖ್ಯೆಗಳ ಮೊತ್ತದ ವಿನ್ಯಾಸವನ್ನು ಬಳಸಿಕೊಂಡು ಅದರ ಬೆಲೆಯನ್ನು ವರ್ಗ ರೂಪದಲ್ಲಿ ಹೇಗೆ ಬರೆಯಬಹುದು? ಹೌದಾ? ಏನಿಲ್ಲ, ಬೆಸ ಸಂಖ್ಯೆಗಳು ಎಷ್ಟು ಅದಾವ ನೋಡ್ರಿ, ಎನಸ್ರಿ ಇಲ್ಲಿ. ಎಕ್ಸಾಕ್ಟ್ಲಿ ಎನಸ್ರಿ, 3, 6, 8 ಇದೆ. ಹಾಗಾದ್ರೆ 8 ಬೆಸ ಸಂಖ್ಯೆಗಳಂದ್ರೆ ಅದನ್ನ 8ರ ವರ್ಗ ಅಂದ್ರೆ ನಾವೇನ್ ಹೇಳ್ಬೇಕು? 64. ಹಾಗಾದ್ರೆ 8ಅನ್ನ ಕ್ಲಿಕ್ ಮಾಡ್ಲಿ, ನೋಡೋಣ ನೋಡೋಣ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ. ವೆರಿ ಗುಡ್, ಕರೆಕ್ಟ್ ಆದ ಆನ್ಸರು, ಹೌದಾ? ಸೊ ನೆಕ್ಸ್ಟ್ ಹೋಗೋಣ, ನೋಡೋಣ ಒಂದೆರಡು ಸಂಖ್ಯೆಗಳನ್ನು ನೋಡೋಣ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು? ಘನ ಸಂಖ್ಯೆಗಳ ವಿನ್ಯಾಸದಲ್ಲಿ, ಹೌದಾ? ಅಲ್ಲಿ ಏನಾಯ್ತು ನಿಮ್ಗೆ? 5 ಪಡೆಯಲು ಯಾವ ಮುಂದಿನ 5 ಅನುಕ್ರಮ ಸಂಖ್ಯೆಗಳನ್ನ ಕೊಡಬೇಕು, ಹೌದಾ? ಸೊ ಯಾವ್ದಾಗತ್ ನೋಡ್ರಿ ಇದು. ಇದು ನಿಮ್ಗೆ ಇನ್ನೂ ಕ್ಲಾಸ್ ಹೇಳಿಲ್ಲ ನಾನು, ಘನ ಸಂಖ್ಯೆಗಳನ್ನ. ಇರ್ಲಿ, ಹೌದಾ? ಯಾವ್ದಂತ ನೋಡೋಣ ಈಗ. ನೋಡೋಣ ಯಾವ್ದಿರ್ಬೋದು. 2, 3, 3, 3, 4, 3, 5, 3 ಮುಂದಿನ 5 ಅನುಕ್ರಮ ಬೆಸ ಸಂಖ್ಯೆಗಳನ್ನ ಕೊಡ್ಬೇಕು. ಯಾವ್ದಿರ್ಬೋದು? ಯಾವ್ದದು? ಓಹೋ, ಇಲ್ಲಿ ಏನಾಯ್ತು ನಿಮ್ಗೆ? 21, 23, 25, 27, 29. ಸೊ 29 ಆದ್ಮೇಲೆ ನೀವ್ ಏನ್ ಮಾಡ್ಬೇಕು? ಈ ಸಂಖ್ಯೆಗಳನ್ನ ಕೊಡ್ಬೇಕು. ನೆಕ್ಸ್ಟ್, ಈ ಸಂಖ್ಯೆಗಳ ನಡುವಿನ ಎಷ್ಟು ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿವೆ, ಹೌದಾ? ಸೊ ಇಲ್ಲಿ ಎಷ್ಟಿದೆ? 144 ಇದೆ. ಇದು ಲಾಸ್ಟ್ ಕ್ಲಾಸ್ ನಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ ನಿಮ್ಗೆ. ಇಲ್ಲೇ 12 ಸ್ಕ್ವೇರ್, ಇಲ್ಲಿ 13 ಸ್ಕ್ವೇರ್ ಇದೆ ಅಲ್ಲ. ಸೊ ಇದನ್ನ ನಾನು 2n ಮಾಡ್ಬಿಟ್ರೆ ಫಸ್ಟ್ ಇರತಕ್ಕಂತ ಸಂಖ್ಯೆಯನ್ನ, ಅಂದ್ರೆ ನನ್ಗೆ ಏನಾಗತ್ತೆ ಇಲ್ಲಿ, ನಿಮ್ಗೆ ಇಲ್ಲಿ ಕೂಡ ಇಲ್ಲಿ ಹಿಂಟ್ ಕೂಡ ಇದೆ. 2n ಅಂದ್ರೆ ಇಲ್ಲಿರುವಂತಹ ಸಂಖ್ಯೆಯನ್ನ ನಾವು ಗುಣಾಕಾರ 2ರಿಂದ ಮಾಡ್ಬೇಕು. ಹಾಗಾದ್ರೆ ಎಷ್ಟಾಯ್ತು? 24. ವೆರಿ ಗುಡ್. ಅದ್ರ ನಡುವೆ ಇರತಕ್ಕಂಥವು 144 ಮತ್ತೆ 169ರ ನಡುವೆ ಬರ್ತಕ್ಕಂತ ವರ್ಗವಲ್ಲದ ಸಂಖ್ಯೆಗಳು ಎಷ್ಟಾದವು ನಮ್ಗೆ? 24 ಆಗ್ತಾವು. ಓಕೆ, ಸೊ ನೆಕ್ಸ್ಟ್, 10 ಮತ್ತು 15 ಅನುಕ್ರಮ ತ್ರಿಕೋನ, ಹೌದಾ? ಸೊ ಇದು ನಿಮ್ಗೆ, ಹೌದಾ, ಕೂಡಿದಾಗ ವರ್ಗ ಸಂಖ್ಯೆ ಆಗುತ್ತದೆ, ಹೌದಾ? ನೋಡ್ರಿ ಯಾವ್ದಾಗತ್ತಾ? ಯಾವ್ದಾಗ್ಬೋದು ನೋಡೋಣ. ಇದು ಕೂಡ ಇಲ್ಲೇ ನೋಡೋಣ, ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಸೂಚನೆ ಇರ್ತೈತಿ. 10 + 15 25. 25ರ ವರ್ಗ ಹಿಂಟ್ ಕೊಟ್ಟಿದಾರ ಅವರು. ಓಕೆ, ಸೊ ಇಲ್ಲಿ ಏನಾಗತ್, ನಾವು ಅಲ್ಲಿ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವರಲ್ಲಿ ವಿವರಣೆ ಕೂಡ ಕೊಡ್ತಾ ಇದಾರ. ಸೊ ಹಾಗಾದ್ರೆ ಆನ್ಸರ್ ಏನಾಗತ್ ನನ್ಗೆ? ವೆರಿ ಗುಡ್, 25. ನೆಕ್ಸ್ಟ್, 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, 4 ಕ್ಯೂಬರ ಒಟ್ಟು ಬೆಲೆಯು 100 ಕೆಳಗಿನ ಸಂಖ್ಯಾ ವಿನ್ಯಾಸದ ಕಾರ್ಯಾಚರಣೆಗೆ ಸಮವಾಗಿರುತ್ತದೆ. ಯಾವುದು ನೋಡ್ರಿ ಅದು? 100. ಹಾಗಾದ್ರೆ ಯಾವುದು? ಸೂಚನೆ ಇಲ್ಲಿ ಕೊಡ್ತಾರೆ ನೋಡ್ರಿ. ಸ್ವಾಭಾವಿಕ ಸಂಖ್ಯೆಯನ್ನ ಕೂಡಿಸಿ 1, 2, 3, 4 ನಂತರ ವರ್ಗ ಮಾಡಿ, ಹೌದಾ? ಹಾಗಾದ್ರೆ ನೋಡ್ರಿ ಇಲ್ಲಿ 1, 2, 3, 6, 6, 4, 10 ಇದನ್ನು ವರ್ಗ ಮಾಡ್ರಿ ಅಂದ್ರೆ 100 ಬರ್ಲಿಕ್ಕೆ ಕಾರಣ. ಓಕೆ, ವೆರಿ ಗುಡ್. ಸೊ ನೀವ್ ಎಷ್ಟು ಕಲ್ತಿದ್ರಿ ಅದ್ರ ಮೇಲೆ ನಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ, ಹೌದಾ? ಸೊ ಕೆಳಗಿನ ಯಾವ ವರ್ಗ ಸಂಖ್ಯೆಯು ತನ್ನ ಬಿಡಿ ಸ್ಥಾನದಲ್ಲಿ 6 ಎಂಬ ಅಂಕಿಯನ್ನು ಹೊಂದಿರುವುದಿಲ್ಲ? ನೋಡ್ರಿ ಇಲ್ಲಿ, ನೋಡ್ರಿ ಇಲ್ಲಿ 14 ಇದೆ. 4 4 16, ಅಲ್ಲಿ 6 ಬರತ್ತೈತಿ. 6 6 36 ಅಲ್ಲಿ ಬರತ್ತ. ಇಲ್ಲಿ 6 6 36 ಬಿಡಿ ಸ್ಥಾನದಲ್ಲಿ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 7 ಇರೋದ್ರಿಂದ ನನಗದು ಬಿಡಿ ಸ್ಥಾನದಲ್ಲಿ 7 7 ಅದು 127 ಇದೆ. ಬಟ್ ನೀವು ಅದನ್ನ ಗುಣಾಕಾರ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ನನ್ಗೆ ಎಷ್ಟು ಬರುತ್ತ? 9 ಬರ್ತೈತಿ. ಅದಕ್ಕೆ ಅದು 6 ಹೊಂದಿರುದಿಲ್ಲ. ಹಾಗಾಗಿ ಅದರ ಆನ್ಸರ್ ಏನಾಗುತ್ತೆ ನಮ್ಗಿಲ್ಲೇ? ಎಸ್, ಹೌದಾ? ನೆಕ್ಸ್ಟ್, ಅಲ್ಲಿ ನೋಡ್ರಿ 51 50ರ ಇದರ ಬೆಲೆಯನ್ನು ಅನುಕ್ರಮ ವರ್ಗ ಸಂಖ್ಯೆಗಳ ವ್ಯತ್ಯಾಸದ ವಿನ್ಯಾಸದಿಂದ ಕಂಡು ಹಿಡಿಯುವಾಗ ಸಿಗುವ ಉತ್ತರ ಯಾವುದು?
ನೋಡ್ರಿ, ಅನುಕ್ರಮ ವರ್ಗ ಸಂಖ್ಯೆಗಳ ಹಿಂಟ್ ನೋಡೋಣ. 51 ಪ್ಲಸ್ 50 ಮಾಡ್ರಿ ಅಂತ ಹೇಳ್ತಾ ಇದಾರು ನಮ್ಗೆ ಹಿಂಟ್. ಹಾಗಾದ್ರೆ ಆನ್ಸರ್ ಎಷ್ಟಾಗತ್ ನೋಡ್ರಿ ನಮ್ಗೆ. ವೆರಿ ಗುಡ್, 101. ಹೌದಾ? ನೆಕ್ಸ್ಟ್ ಏನಾಯ್ತು ನೋಡ್ರಿ. ಯಾವುದೇ ಬೆಸ ಸಂಖ್ಯೆಯ ವರ್ಗ ಸಂಖ್ಯೆಯನ್ನು ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಮೊತ್ತವನ್ನಾಗಿ ಬರೆಯಬಹುದು ಅನ್ನೋ ಎರಡು ಸಂಖ್ಯೆಗಳ ಅಲ್ಲೇನತ್ತೆ 9 ಸ್ಕ್ವೇರ್ ಅನ್ನ 8 ಪ್ಲಸ್ 1 ಅನ್ನು ಯಾವ ಎರಡು ಸಂಖ್ಯೆಗಳ ಮೊತ್ತವಾಗಿ ನಾವು ಬರೆಯಬಹುದು. ಸೊ ನಿಮ್ಗೆ ಇಲ್ಲಿ ಆಲ್ರೆಡಿ ಆನ್ಸರ್ ಗೊತ್ತಾಗ್ತಾ ಇರ್ಬೋದು. ಇಲ್ಲಿದೆ 40 ಪ್ಲಸ್ 41 ಮಾಡಿದಾಗ ನನಗೇನಾಗುತ್ತ 81 ಇದೆ. ಅಂದ್ರೆ ಅನುಕ್ರಮ ಸಂಖ್ಯೆಗಳು ಯಾವ್ಯಾವ ಇದಾವು ಇಲ್ಲಿ ನೋಡ್ರಿ. ಅನುಕ್ರಮ ಸಂಖ್ಯೆಗಳು 41 42 ಮಾಡಿದ್ರೆ ಎಷ್ಟಾಯ್ತು ನಮ್ಗೆ 83 ಆಗತ್ತ. ಬಟ್ 81 ಬರ್ಲಿಕ್ಕೆ ಏನಾಯ್ತು ಹಾಗಾದ್ರೆ? ಇದು ಕರೆಕ್ಟ್. ವೆರಿ ಗುಡ್. ನೆಕ್ಸ್ಟ್ ಜಸ್ಟ್ ನಿಮ್ಗೆ ನಾನು ಇಷ್ಟೊತ್ತವರೆಗೂ ಏನ್ ಹೇಳಿದ್ನಲ್ಲ ಎಷ್ಟು ನೆನ್ಪಿದೆ ಅಂತ ಚೆಕ್ ಮಾಡ್ಲಿಕ್ಕಿದೆ. ಹೌದಾ? 1ರಿಂದ 10ರವರೆಗಿನ ಸಂಖ್ಯೆಗಳ ಘನಗಳನ್ನು ಗಮನಿಸಿದಾಗ ಕೆಳಗಿನ ಯಾವ ಹೇಳಿಕೆಯು ಘನ ಸಂಖ್ಯೆಗಳ ವಿನ್ಯಾಸಕ್ಕೆ ಸರಿ ಹೊಂದುತ್ತದೆ? ಹೌದಾ? ಯಾವ್ದಿರ್ಬೋದು? ಮತ್ತೆ ಹಿಂಟ್ ನೋಡೋಣ ಯಾವ್ದಂತ ಹೇಳಿ. ಸೊ 1000 ಎಷ್ಟಾಯ್ತು ನೋಡ್ರಿ ಅದು? 1 3 1 ಸ್ಕ್ವೇರ್ ನೋಡ್ರಿ. ಯಾವ್ದಿರ್ಬೋದು ನೋಡೋಣ. ಬಿಡಿ ಸ್ಥಾನವನ್ನ ವೀಕ್ಷಿಸಿ. ಎಲ್ಲಾ ಘನ ಸಂಖ್ಯೆಗಳು ನೋಡೋಣ ಯಾವ್ದಂತ ಹೇಳಿ ಒಂದು ಕ್ಲಿಕ್ ಮಾಡ್ಲಿ. ಓಕೆ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ ಇಲ್ಲಿ 3 ಇಂಟು 3 3 ಕ್ಯೂಬ್ ಮಾಡಿದ್ರೆ 27 ಸಣ್ಣ 1 ಟೈಮ್ಸ್ ಒಂದು ಘನಗಳ ಪದರಗಳಾಗಿ ಜೋಡಿಸಿದಾಗ ಒಟ್ಟು ಎಷ್ಟು ಪದರಗಳು ಮತ್ತು ಪ್ರತಿ ಪದರದಲ್ಲಿ ಎಷ್ಟು ಘನಗಳಿರುತ್ತವೆ? ನೋಡ್ರಿ ಸೂಚನೆ ನೋಡೋಣ. ಓಕೆ, ಸೂಚನೆ. ಪ್ರತಿ ಅಡ್ಡ ಸೀಳಿನಲ್ಲಿ ಎಷ್ಟು ಘನಗಳು ಸೇರಿರುತ್ತವೆ? 3 ಪ್ರತಿ ಅಲ್ಲಿ ಎಷ್ಟಾಗತ್ ನೋಡ್ರಿ. 9 ಪದರಗಳಿರ್ತಾವ, 3 ಪದರಗಳಿರ್ತಾವ. ಫಸ್ಟ್ ಒಂದ್ ನೋಡೋಣ. ಎಸ್, ಎಕ್ಸಾಕ್ಟ್ಲಿ. ಕಾಣಿಸ್ತಾ ಇದೆ ಇಲ್ಲ ಆನ್ಸರ್ ನಿಮ್ಗೆ? ಓಕೆ ಓಕೆ. ನೀವೇನ್ ಮಾಡಿದ್ರಿ ಇಷ್ಟೊತ್ತವರೆಗೂ ಅದೇನಾಗ್ತಾ ಇದೆ, ಎಷ್ಟು ಕಲಿತ್ರಿ ಅನ್ನೋದನ್ನ ನಾವು ಕಲ್ತೀವಿ. ಈ ಒಂದು ಪಾಠದಲ್ಲಿ ನಾವ್ ಇವತ್ತು ಏನ್ ಮಾಡಿದ್ವಿ ಹೇಳ್ರಿ? ವರ್ಗಗಳು ಮತ್ತು ವರ್ಗ ಮೂಲಗಳನ್ನ ಕಲ್ತೀವಿ. ಇನ್ನ ನಾನು ಘನಗಳನ್ನ ಹೇಳ್ಬೇಕಿತ್ತು, ಬಟ್ ಇರ್ಲಿ. ಹೌದಾ? ಸೊ ನಾನು ಇಷ್ಟೊತ್ತವರೆಗೂ ನೀವೇನ್ ಮಾಡಿದ್ರಿ? ವರ್ಗಗಳನ್ನ ಕಲಿತ್ರಿ, ವರ್ಗ ಮೂಲಗಳನ್ನ ಯಾವ ಎರಡು ವಿಧಾನದಿಂದ ಅಂತ ಕಲ್ಕೊಂಡ್ರಿ. ಹೌದಾ? ಸೊ ಅದಕ್ಕೆ ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಅನ್ನು ಕೂಡ ಕೊಟ್ಟಿದ್ದೀನಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕೇಳೋಣ. ಓಕೆ. ಸೊ ಇಷ್ಟೊತ್ತವರೆಗೂ ಹೇಳಿರುವಂತ ಕ್ಲಾಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಈಗ ನೆಕ್ಸ್ಟ್ ನಮ್ಮ ಸೆಷನ್ ಯಾವ್ದಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಗೆ ಹೋಗೋಣ. ಸೊ ಫಸ್ಟ್ ಈ ಕ್ಲಾಸ್ ಅನ್ನ ಮುಗಿಸಿ ನಾವು ಅಲ್ಲಿ ಸೆಷನ್ಗೆ ಹೋಗೋಣ. ಇಲ್ಲಿಗೆ ಕ್ಲಾಸ್ ಮುಗ್ದಿಲ್ಲ. ಓಕೆ. ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ನಮ್ಮ ನೆಕ್ಸ್ಟ್ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಗೆ ಹೋಗೋಣ ಅಂತ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.